ನಮಸ್ತೆ 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 ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ, ಅಣ್ಣವರ ಅಭಿಮಾನಿಗಳಿಗೆ ಹಾಗೂ ನಮ್ಮ ಕನ್ನಡ ನಾಡಿನ ಜನತೆಗೆ ಎಲ್ರಿಗೂ ನಮಸ್ಕಾರ. 2-3 ದಿವಸದಿಂದ ಮಳೆ, ಕಂಟಿನ್ಯೂ ಮಳೆ ಬರ್ತಾ ಇದೆ. ತಣ್ಣಗಾಗಿದೆ ಬೆಂಗಳೂರು, ಭಾಳ ಖುಷಿಯಾಗುತ್ತೆ. ನಮಸ್ತೆ ಮೇಡಮ್, ನಮಸ್ತೆ ನಮಸ್ತೆ. ಶಿವ ಅವರೇ ನಮಸ್ತೆ, ಹೇಗಿದ್ದೀರಾ ಸರ್? ತುಂಬ ಚೆನ್ನಾಗಿ ಮಳೆ ಬರ್ತಾ ಇದೆ, ತಂಪಾಗಿದೆ. ಸ್ವಲ್ಪ ಸೆಕೆ ಇತ್ತು ಬೆಂಗಳೂರಿಗೆ. ಈ ವೆದರು ಒಂಥರ ಚೆನ್ನಾಗಿದೆ, ಭಾಳ ಖುಷಿಯಾಗುತ್ತೆ ವಿಡಿಯೋ ಮಾಡೋಕ್ಕೆ. ಪಾರ್ಕ್ ಹೋದರೆ ನಮಸ್ತೆ ನಮಸ್ತೆ ನಮಸ್ತೆ. 077543 ನಮಸ್ಕಾರ. ಶ್ರೀಧರ್ ನಮಸ್ಕಾರ ಸರ್. ಯಲ್ಲಪ್ಪ ಅವರೇ ನಮಸ್ಕಾರ. ಗೌಡರೇ ನಮಸ್ಕಾರ. ರಾಮಕೃಷ್ಣ ನಮಸ್ಕಾರ ನಮಸ್ಕಾರ. ನಮಸ್ತೆ ನಮಸ್ತೆ ಸರ್, ಎಲ್ರಿಗೂ ನಮಸ್ಕಾರ. ನಾಗೇಶ್ ಯಾರಿಗೂ ನಮಸ್ತೆ ನಮಸ್ತೆ. ತುಂಬ ಖುಷಿಯಾಗುತ್ತೆ, ನೀವೆಲ್ಲ ಬಂದಿದ್ದೀರಾ, ಪ್ರೀತಿ ಕೊಟ್ಟಿದ್ದೀರಾ. ಪ್ರೀತಿ ಆಶೀರ್ವಾದ ಇದೇ ಥರ ಇರಲಿ. ಒಳ್ಳೆ ವಿಡಿಯೋಗಳು ಮಾಡೋಣ, ನಿಮ್ಮನ್ನು ರಂಜಿಸೋಣ. ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು, ಪ್ರೀತಿ ಇರಲಿ. ತುಂಬ ಖುಷಿಯಾಗುತ್ತೆ, ತುಂಬ ಜನ ಬಂದಿದ್ದೀರಾ, ಎಲ್ರಿಗೂ ನಮಸ್ಕಾರಗಳು. ರಿಕ್ವೆಸ್ಟ್ ಕಳಿಸಿದ್ದೀನಿ ಅಷ್ಟು. ನಿಮ್ಮ ಊರು ಯಾವುದು? ನಮ್ಮ ಊರು ಕುಂದಾಪುರ, ನಾವಿರೋದು ಬೆಂಗಳೂರು. ಊರು ಕುಂದಾಪುರ. ಹಾಯ್ ಶಿವಣ್ಣ, ಹೇಗಿದ್ದೀರಾ ಶಿವಣ್ಣ? ಚೆನ್ನಾಗಿದ್ದೀರಾ? ಬ್ಯುಸಿನಾ? ಮಳೆ ಗಿಳೆ ಬರ್ತಾ ಇದೆ. 2-3 ಕಟಿಂಗ್ ಎಲ್ಲ ಮಾಡಿಟ್ಟಿದ್ದೀನಿ. ನಾಳೆ ಸ್ವಲ್ಪ ಫ್ರೀ ಇದ್ದೀನಿ, ನೋಡಿ ಬರೋಂಗಿದ್ರೆ ಬನ್ನಿ. ಬಟ್ ಔಟ್ಡೋರ್ ಮಾಡೋಣ, ಮನೇದೇನಿದೆ ಔಟ್ಡೋರ್. ನಾಳೆ ಸತ್ಯನಾರಾಯಣ ಪೂಜೆ ಇದೆ. ಹೇಳಿ, ಹಳೇದಿದೆಯಾ? ಯಾವುದು, ಚಿಕ್ಕದ ದೊಡ್ಡದ? HD-ನಾ ಆರ್ಡಿನರಿನಾ? ನಮಸ್ತೆ ನಮಸ್ತೆ. ನಮ್ಮ ಶಾಸ್ತ್ರಿಗಳು ಹೋಮ ಹವನ ಪೂಜೆ ಮಾಡುತ್ತೇವೆ, ಎಲ್ಲರೂ ಪೂಜೆ ಶಾಸ್ತ್ರ ಹೇಳುತ್ತೆ. ಬೆಂಗಳೂರಲ್ಲಿ ಎಲ್ಲಿ ಸಾರ? ಮಲ್ಲೇಶ್ವರಂ ಮಲ್ಲೇಶ್ವರಂ ಮಲ್ಲೇಶ್ವರಂ. ಯಾವುದೋ ಒಂದು ವಿಡಿಯೋ ಮಾಡಬೇಕಿತ್ತು, ತಲೆಗೆ ಟೋಪನ್ ಹಾಕೊಂಡು ಕೂತ್ಕೊಂಡೆ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು. ಆಮೇಲೆ ಸರಿ ಲೈವ್ಗೆ ಹೋಗೋಣ. ಆ್ಯಕ್ಚುಲಿ ಇವತ್ತು ನಂದು ಯೂಟ್ಯೂಬ್ ಲೈವ್ ಇದೆ. ಇವತ್ತು ಪ್ರತಿ ತಿಂಗಳು ಕೊನೆ ಶನಿವಾರ ಯೂಟ್ಯೂಬ್ ಲೈವ್ ಹೋಗ್ತೀನಿ. ಯಾಕಂದರೆ ಎಲ್ಲ ಇಲ್ಲಿ ಆದರೂ ವಾರಕ್ಕೊಂದಿನ ಬರ್ತೀನಿ, ಅಲ್ಲೇ ಬರೀ ತಿಂಗಳಲ್ಲಿ ಒಂದೇ ದಿನ ಹೋಗೋದು ನಾನು. ಪ್ರತಿ ತಿಂಗಳ ಕೊನೆ ಶನಿವಾರ ಹೋಗ್ತೀನಿ. ಅದು ಒಂದು 15-20 ನಿಮಿಷ ಇರ್ತೀನಿ, ಅದ್ರ ಮೇಲೆ ಇರಲ್ಲ. ಸೊ ಚಾರ್ಜ್ ನಮ್ಮದೇ ನಾಡ್ತಾ ಇದ್ದೀವಿ. ನಮಸ್ತೆ ಸರ್. ಲೇಟೆಸ್ಟ್ ವಿಡಿಯೋ ಯಾವುದು ಬರ್ತಾ ಹಾಕಿದ್ನಲ್ಲ ನಾನು, ಪರಶುರಾಮದ್ದು ಕೌಸಲ್ಯ ಮೇಡಮ್ ಜೊತೆಲಿ, ಗೌರಿ ಮೇಡಮ್ ಜೊತೆಗೆ ಮಾಡಿದ್ದೀನಲ್ಲ. ನಮಸ್ಕಾರ 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 ನಮಸ್ಕಾರ. ನಮಸ್ತೆ ನಮಸ್ತೆ ನಮಸ್ತೆ. ರಘುವರೇ ನಮಸ್ಕಾರ ನಮಸ್ಕಾರ. ಲೇಟೆಸ್ಟ್ ಎಲ್ಲ ಈಗ ಮೊನ್ನೆ ಮಾಡಿದ್ದು ಗೌರಿ ಮೇಡಮ್ ಜೊತೆಗೆ, ನಿನ್ನೆ ಎಲ್ಲ ಮೊನ್ನೆ ಮಾಡಿದ್ದೀನಿ. ಕೌಸಲ್ಯ ಮೇಡಮ್ ಜೊತೆ ಮಾಡಿದ್ದೀನಿ, ಪರಶುರಾಮ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ಲೇಟೆಸ್ಟ್ ವಿಡಿಯೋಗಳು. ತುಂಬ ಸಹಕಾರ ನೀಡಿದ್ದೀರಾ, ತುಂಬ ಪ್ರೀತಿ ಕೊಟ್ಟಿದ್ದೀರಾ. ಏನು 15,000 20,000 ಓಡಿದೆ, ಅದು ಭಾಳ ಖುಷಿಯಾಗುತ್ತೆ. ಯೂಟ್ಯೂಬಲ್ಲಂತೂ 35 ಮಿಲಿಯನ್ ಗಟ್ಟಲೆ ಓಡ್ತಾ ಇದೆ ವಿಡಿಯೋಗಳು. ಯೂಟ್ಯೂಬ್ ಭಾಳ ಖುಷಿಯಾಗುತ್ತೆ. ಕಾರುಗಳು, ಏನು ಕಾರುಗಳು? ಫೋಟೋ ಇದ್ರೆ ಕೊಡಕ್ಕೆ ಈಸಿ ಆಗುತ್ತೆ ಗುರುವೆ. ನಮಸ್ತೆ ನಮಸ್ತೆ. ಪವರ್ ಸ್ಟಾರ್ ನಮಸ್ಕಾರ. ಮಂಜುನಾಥ್ ನಮಸ್ತೆ ಸರ್. ನೀವು ರಾಜ್ಕುಮಾರ್ ಸರ್, ಥ್ಯಾಂಕ್ ಯು ಫಾರ್ ಮೇಕಿಂಗ್ ಅಮೇಝಿಂಗ್ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್. ಯೂಟ್ಯೂಬರ್ ನಾನು ಯೂಟ್ಯೂಬಲ್ಲಿ ಆ್ಯಕ್ಚುಲಿ ನಾನು 1 ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ. ಅದರಲ್ಲಿ ಇನ್ಸ್ಟಾಗ್ರಾಮಲ್ಲಿ 95,000 ಜನ ಇದ್ದಾರೆ. HD 180 ರೂಪಾಯಿ ಆಗುತ್ತೆ. ಅದಕ್ಕೆ ವಾರಕ್ಕೊಂದಿನ ಲೈವ್ ಹೋಗ್ತೀನಿ, ಶನಿವಾರ. ಎಲ್ಲ ಬರ್ತಾರೆ, ಎಷ್ಟೋ ಜನ ಅಭಿಮಾನಿ ದೇವರುಗಳು. ಅವ್ರಿಗೆಲ್ಲ ಒಂದು ಪ್ರೀತಿ ಕೊಟ್ಟು ಮಾತಾಡಿ ಲೈವಾ. ನಾನು ಯೂಟ್ಯೂಬರ್ ಆ್ಯಕ್ಚುಲಿ. ಯೂಟ್ಯೂಬರ್ ನಮ್ಮ ವಿಡಿಯೋಗಳು ನೋಡಿ 91,000 ಜನ ಇದ್ದಾರೆ ಫಾಲೋವರ್ಸು. ಇನ್ಸ್ಟಾಗ್ರಾಮಲ್ಲಿ 95,000 ಜನ ಇದ್ದಾರೆ. ಫೇಸ್ಬುಕ್ಕಲ್ಲಿ 45,000 ಜನ ಇದ್ದಾರೆ ನೋಡಿ. ಇದು ಲೈವ್ ಹೋಗ್ತಾ ಇರೋದು. $180 ಫೋನ್ಪೇ ಗೂಗಲ್ ಪೇ ಮಾಡಿ. ಕ್ಯಾಶ್ ನನಗೆ ಚೇಂಜ್ ಇಲ್ಲ ಗೂಗಲ್ ಪೇ ಫೋನ್ಪೇ ಏನಾದರೂ ಮಾಡಿ. ಚೇಂಜ್ ಇಲ್ಲ, ಅದಕ್ಕೆ ನೀವು ಅದನ್ನು ಮಾಡಿ ಅಂತ ಹೇಳಿದ್ರು. ಯಾಕಂದರೆ ಇವಾಗೆಲ್ಲ ಫೋನ್ಪೇ ಗೂಗಲ್ ಪೇನೇ. ಸ್ಕ್ಯಾನ್ ಮಾಡಿ, ಅಲ್ಲೇ ಇದೆ ನೋಡಿ. 180. ನಮಸ್ತೆ ನಮಸ್ತೆ.
ಬರಲ್ಲ 170 ಮಾಡಿ. ನಮಸ್ತೆ ಮೇಡಮ್, ನಮಸ್ತೆ ನಮಸ್ತೆ. ಯಾರಿದು? ನಮಸ್ಕಾರ. ಯಾರಂತ ಗೊತ್ತಾಗಿಲ್ಲ ನನಗೆ. ನಮಸ್ಕಾರ ಮಾತ್ರ ಹೇಳ್ತಾ ಇದ್ದೀನಿ. ಹೇಳಿ. ಹಾಯ್ ರಾಜ್ಕುಮಾರ್ ಸರ್. ನಮಸ್ತೆ ಮೇಡಮ್, ನಾನ್ ಗಣೇಶ್ ಭಟ್ ಮೇಡಮ್. ಸರ್ ಊಟ ಆಯ್ತಾ? ಎಲ್ಲಪ್ಪ ಅವ್ರು ಇಲ್ಲ ಸರ್, ಇನ್ನೂ ಊಟ ಆಗಿಲ್ಲ ಸರ್. ಹೇಳಿ, ಯಾವ ಊರು ಯಜಮಾನ್ರ? ಮೈಸೂರು. ಆ ನಮ್ಮ ಅಣ್ಣವ್ರಿಗೆ ಬಹಳ ಪ್ರೀತಿ ಮೈಸೂರ್ ಅಂದ್ರೆ. ರಾಜ್ಕುಮಾರ್ ಅವ್ರು. ನಮಸ್ತೆ ಮೇಡಮ್, ನಮಸ್ತೆ ಮೇಡಮ್. ಮಂಜು, ಕಾವ್ಯ, ನಮಸ್ತೆ ಮೇಡಮ್, ನಮಸ್ತೆ ನಮಸ್ತೆ. ಚೆನ್ನಾಗಿ ಮಾಡ್ತಾ ಇದ್ದೀರಾ ಮೇಡಮ್, ವಿಡಿಯೋಗಳು ನೋಡ್ತಾ ಇದ್ದೀನಿ ನಿಮ್ದು ಕೂಡ ನಾನು. ಕೆಲವು ವಿಡಿಯೋ ನೀವು ಅಣ್ಣವ್ರದ್ದು ಮಾಡ್ತೀರಾ, ಅದಕ್ಕೆಲ್ಲ ಡುಯೆಟ್ ಮಾಡ್ತೀನಿ ನಾನು, ನೋಡಿದ್ದೀರಾ ನೀವು, ಚೆನ್ನಾಗಿ ಮಾಡ್ತೀರಿ. ಥ್ಯಾಂಕ್ ಯು ಮೇಡಮ್. ಎಲ್ಲಪ್ಪ ಅವ್ರು. ಮತ್ತೆ ಏನ್ ಸರ್ ಸಮಾಚಾರ? ಮೈಸೂರಲ್ಲಿ ಎಲ್ಲಿ ಸರ್? ಸರ್ ಮೈಸೂರು ಕಾಳಿ ಸಿದ್ದುಂಡಿ. ಪ್ಯಾಲೇಸ್ ಗುಟ್ಟಳ್ಳಿನಾ? ಕಾಳಿ ಸಿದ್ದುಂಡಿ. ಹಾ 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 ಹಾ. ಮತ್ತೇನ್ ಸಮಾಚಾರ? ಲೈವ್ ಬಂದಿದ್ ಯಾಕೆ? ರಿಕ್ವೆಸ್ಟ್ ಯಾಕೆ ಕಳ್ಸಿದ್ರಿ? ಏನ್ ಕಾರಣ? ಸರ್ ನಿಮ್ ಇದ್ ಮಾಡಿದ್ರೆ ಇದ್ ಮಾಡೋದು ಅಂತ ನಾವು ನೋಡೋದೀಗ. ನಾವು ವಿಡಿಯೋ ಮಾಡೋದು ನೀವು ನೋಡ್ತಾ ಇದ್ದೀರಾ ಅಂತ ಹೇಳಿ. ಹೌದು. ತುಂಬಾ ಸಂತೋಷ ಆಯ್ತು, ತುಂಬಾ ಸಂತೋಷ ಆಯ್ತು. ತುಂಬಾ ಪ್ರೀತಿ ಕೊಡ್ತಾ ಇದ್ದೀರಾ, ತುಂಬಾ ಧನ್ಯವಾದ. ಇದೇ ತರ ನಿಮ್ ಸಹಕಾರ ಇರ್ಲಿ. ನಿಮ್ ಸ್ನೇಹಿತರಿಗೂ ಐಡಿನ ಶೇರ್ ಮಾಡಿ. ಬಹಳ ಖುಷಿ ಆಯ್ತು ನಿಮ್ಮನ್ನ ಮಾತಾಡ್ಸಿದ್, ಬಹಳ ಖುಷಿ ಆಯ್ತು. ಊಟ ಮಾಡಿದ್ರ? ಆಯ್ತು ಸರ್, ನಿಮ್ದು? ನಮ್ದಿಲ್ಲ, ಇನ್ನೂ ಇಲ್ಲ. ನಮ್ದೆಲ್ಲ ಲೇಟ್, ಇನ್ನು 9:30 10 ಗಂಟೆ ಆಗುತ್ತೆ. ನಮ್ದು ಆಯ್ತಲ್ಲ ಸರ್, ಟೈಮ್ 9 ಗಂಟೆ ಮಾಡುವ. ಹಾ ಆಯ್ತು. ಊಟ ನೋಡಿ, ಪುಣ್ಯ ಮಾಡಿದ್ದೀರಾ ನೀವು. ಹನುಮಂತವ್ರೆ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಓಕೆ ಓಕೆ, ಬಾಯ್ ಬಾಯ್ ಬಾಯ್. ದೇವ್ರು ಒಳ್ಳೇದ್ ಮಾಡ್ಲಿ. ಓಕೆ ಓಕೆ. ನಮಸ್ತೆ ಅಪ್ಪಾಜಿ, ನಮಸ್ತೆ 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 ನಮಸ್ತೆ. ನಮಸ್ಕಾರ. ನೋಡಿ ಎಷ್ಟು ಪ್ರೀತಿ ಕೊಡ್ತಾರಂದ್ರೆ, ನಿಜವಾಗ್ಲೂ ಹೇಳ್ತೀನಿ, ಯಾವ ಜನ್ಮದ ಅದು ಒಂದು ಋಣ ಇರುತ್ತೆ, ಯಾವ ಜನ್ಮದ ಋಣ ಇರುತ್ತೆ. ನಾವು ಸೋಷಿಯಲ್ ಮೀಡಿಯಾ ಬರ್ತೀವಂತ ತಿಳ್ಕೊಂಡಿರ್ಲಿಲ್ಲ. ನಮ್ಗೆ ನಿಜವಾಗ್ಲೂ ಹೇಳಕ್ ಹೋದ್ರೆ ಮೊಬೈಲ್ ಆಪರೇಟ್ ಮಾಡಕ್ ಬರಲ್ಲ ನಮ್ಗೆ. ನಾವೆಲ್ಲ ಕೀಪ್ಯಾಡ್ ಆಪರೇಟ್ ಮಾಡ್ತಾ ಇದ್ವಿ, ನಮ್ಗೆ ಇದೆಲ್ಲ ಆಪರೇಟ್ ಮಾಡಕ್ ಬರಲ್ಲ. ಆದ್ರೆ ಏನಂದ್ರೆ ತಲೆ ಸ್ವಲ್ಪ ಚುರುಕಿದೆ. ಆಪರೇಟ್ ಮಾಡ್ತಾ 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 ಮಕ್ಳ ಹತ್ರ ಕೇಳೋದು, ಮಗಳ ಹತ್ರ, ಸೊಸೆ ಹತ್ರ, ಇವ್ರ ಹತ್ರ ಎಲ್ಲ ಕೇಳ್ಕೊಂಡ್ ಇವನೊಬ್ಬ ಬೇರೆ ತಲೆ ತಿಂತ ನಮ್ಗೆ ಅಂತ. ಅವ್ರು ಏನೋ ಬಿಸಿ ಇರ್ತಾರೆ, ಅವ್ರವ್ರ ಕೆಲ್ಸಗಳು ಇರ್ತದೆ, ಅವ್ರು ಬಿಸಿ ಇರ್ತಾರೆ. ನನ್ಗೆ ಗೊತ್ತಿಲ್ಲ ಡ್ಯಾಡಿ, ನನ್ಗೆ ಇದೆಲ್ಲ ಗೊತ್ತಾಗಲ್ಲ, ನೀನ್ ಬೇರೆಯವ್ರಿಗೆ ಯಾರು ಕೇಳ್ಕೊಂತಾರೆ. ಗೊತ್ತಿರುತ್ತೆ, ಹೇಳಲ್ಲ ಅವ್ರು, ಹೇಳಲ್ಲ. ಸೊ ಇರ್ಲಿ, ಅವರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ. ತುಂಬಾ ಪ್ರೀತಿ ಕೊಟ್ಟಿದ್ದೀರಾ, ತುಂಬಾ ಸಪೋರ್ಟ್ ಮಾಡಿದ್ದೀರಾ. ನೀವು ನೋಡಿರ್ತೀರ ಲೇಟೆಸ್ಟ್ ವಿಡಿಯೋಗಳು. ನಾನು ಗೌರಿ ಮೇಡಮ್ ಜೊತೆಗೂ ಮಾಡಿದ್ದೀನಿ, ಕೌಶಲ್ಯ ಮೇಡಮ್ ಜೊತೆಗೂ ಮಾಡಿದ್ದೀನಿ. ಆದಷ್ಟು ಬೇಗ ಎಲ್ಲರ ಜೊತೆಗೂ ನಾವು ವಿಡಿಯೋ ಮಾಡ್ತೀನಿ. ಸಮಯ ಸಂದರ್ಭ ಬೇಕು. ಯಾಕಂದ್ರೆ ಇವಾಗ ಕವಿತಾ ಅವ್ರು ಇರೋದು ವಿಜಯನಗರ, ದೂರ. ಗೌರಿ ಮೇಡಮ್ ಅವರು ನಮ್ಗೆ ಹತ್ರ ಇದ್ದಾರೆ. ಇಲ್ಲಿ ನಮ್ಮ ಅಂಗಡಿಯಿಂದ ಇಲ್ಲಿಂದ ಒಂದ್ ಸೆಕೆಂಡ್ ಅವ್ರ ಮನೆ. ಸೊ ಅವರು 1 ಸೆಕೆಂಡ್ ಅಲ್ಲಿ ಕಾರಲ್ಲಿ ಬಟ್ರೆ ಬನ್ನಿ ವಿಡಿಯೋ ಮಾಡೋಣ ಅಂತ ಟಕ್ಕಂತ ಹೋಗ್ಬಿಡ್ತೀವಿ. ಹತ್ರ ಇರೋದು ಯಾರಿದೆ ಅದು ಅನುಕೂಲ ಆಗುತ್ತೆ. ಸೊ ಕೌಶಲ್ಯ ಮೇಡಮ್ ಅವ್ರು ಕೂಡ ಮೊನ್ನೆ ಬಂದಿದ್ರು ಪಾಪ. ಅಷ್ಟು ದೂರದಿಂದ ಬಂದು ಒಂದ್ 5-6 ವಿಡಿಯೋಗಳು ಮಾಡಿದ್ರು. ನಾನೇ ಹೇಳಿದೆ, ಮೇಡಮ್ ಯಾವಾಗ ನೋಡಿದ್ರು ನಾವು ನಿಮ್ ಏರಿಯಾ ಬರ್ತೀವಿ ವಿಡಿಯೋಗಳು ಮಾಡಕ್ಕೆ. ಒಂದು 4 ಸಲ ನಾವು ಬಂದ್ರೆ, 1 ಸಲ ನೀವು ಅದು ಬನ್ನಿ ಮೇಡಮ್ ಅಂದ್ರು. ಪಾಪ ಬಂದ್ರು, ನನ್ನ ಮಾತಿಗೆ ಬೆಲೆ ಕೊಟ್ಟು. ಬಹಳ ಖುಷಿ ಆಯ್ತು. ತುಂಬಾ ಧನ್ಯವಾದ ಎಲ್ರಿಗೂ. ಸತೀಶ್ ಅವ್ರು ಕೂಡ ಬರ್ತಾರೆ ಪಾಪ, ಅವರು ಕೂಡ ಬಿಸಿ ಇದ್ರು, ಇಲ್ಲಾಂದ್ರೆ ಅವರು ಕೂಡ ಬರೋರು. ಆಮೇಲೆ ಕವಿತಾ ಅವ್ರು ಕೂಡ ಬರೋರು, ಅವರು ಸ್ವಲ್ಪ ಫಿಲ್ಮ್ ಲ್ಯಾಂಡ್ ಅಲ್ಲಿ ಬಿಸಿ ಇದ್ದಾರೆ. ದೇವ್ರ ಅವರಿಗೆ ಯಾವತ್ತು ಬಿಸಿನೇ ಇಟ್ಟಿರ್ಲಿ. ಬಿಸಿ ಆದಷ್ಟು ಕೈ ತುಂಬಾ ಸಂಪಾದನೆ ಅಂತೆ. ದೇವ್ರ ಅವರನ್ನು ಚೆನ್ನಾಗಿ ಇಟ್ಟಿರ್ಲಿ ಅಂತ ಹೇಳಿ ದೇವ್ರ ಹತ್ರ ಬೇಡ್ಕೊಳ್ತೀನಿ. ಧನ್ಯವಾದಗಳು. ನಮಸ್ತೆ 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 ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ಯಾರು ಬರ್ತಾರೆ ಅವ್ರ ಹತ್ರ ಮಾತಾಡ್ಸೋದು, ಬಾರ್ದೇ ಇರೋನ್ ಬಿಟ್ಬಿಡೋದು. ಅಪ್ಪಾಜಿಯವರೇ ನಮಸ್ತೆ. ನಮಸ್ಕಾರ ನಮಸ್ಕಾರ. ಹೇಗಿದ್ದೀರಾ? ತುಂಬಾ ಖುಷಿ ಆಯ್ತು ಅಪ್ಪಾಜಿಯವರೇ. ನಾನು ಆಕ್ಚುಲಿ ತುಂಬಾ ಟೈಮ್ ಇಂದ ನಿಮ್ಮೊಟ್ಟಿಗೆ ಮಾತಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದೆ. ನಾನು ಕೂಡ ಬೆಂಗಳೂರವನೇ, ಮೂಲತಃ ಶಿವಮೊಗ್ಗ ಡಿಸ್ಟಿಕ್ ತೀರ್ಥಹಳ್ಳಿ ಅವನು. ಓ, ನಮ್ಮ ಕರಾವಳಿ ಕಡೆಯವ್ರು ನೀವು? ಹೌದೌದು, ತೀರ್ಥಹಳ್ಳಿ ಅವನು, ಶಿವಮೊಗ್ಗ ಡಿಸ್ಟಿಕ್ ತೀರ್ಥಹಳ್ಳಿ ಅವನು. ಬಹಳ ಸಂತೋಷ ಆಗುತ್ತೆ. ನಿಮ್ಮ ಎಲ್ಲಾ ವಿಡಿಯೋಸ್ ಗಳಾಗಿರ್ಬೋದು, ಎಲ್ಲದೂ ಆಗಿರ್ಬೋದು, ತುಂಬಾ ಫಾಲೋ ಮಾಡ್ತಾನೆ ಬಂದೆ. ನಾನು ಅಣ್ಣವರ ದೊಡ್ಡ ಅಭಿಮಾನಿ. ಅವ್ರನ್ನ ಖಂಡಿತ ನೋಡ್ಲಿಕ್ಕೆ ಸಾಧ್ಯವಾಗಿಲ್ಲ. ನಮ್ಮ ಅದು ದುರಾದೃಷ್ಟ ಅಂತಾನೆ ಹೇಳ್ಬೋದು. ನಿಮ್ಮ ಮೂಲಕ ಅವರನ್ನ ನಾವು ನೋಡ್ತಿದೀವಿ ಅನ್ನಕ್ಕೆ ಬಹಳ ಸಂತೋಷ ಆಗುತ್ತೆ. ಇವತ್ತು ನಾನು ಅನ್ಕೊಂಡಿದ್ದೆ, ಆಕ್ಚುಲಿ ಇವತ್ತು ಮಾತಾಡ್ಸ್ಬೇಕು, ನಿಮ್ಮ ಮಲ್ಲೇಶ್ವರಂ ನಿಮ್ಮ ಅಂಗಡಿಗೆ ಬರ್ಬೇಕು ಅಂತ ಅನ್ಕೊಂಡಿದ್ದೆ. ಮಳೆಯ ಕಾರಣ ನನ್ಗೆ ಸಾಧ್ಯವಾಗ್ಲಿಲ್ಲ. ಯಾವ ಏರಿಯಾದಲ್ಲಿ ಇರೋದು?
ನಾನು ನಾಗರ್ಬಾವಿ ಏರಿಯಾದಲ್ಲಿ ಇದ್ದೀನಿ. ನಾಗರಬಾವಿ ನಾವು ಬರ್ತೀವಿ ಅಲ್ಲಿ ಜಿಂಕೆ ಪಾರ್ಕ್ ಇದೆಯಲ್ಲ ಇದು ಯಾವ್ದು ಅಲ್ಲೊಂದು ಪಾರ್ಕ್ ಇದೆ ನೋಡಿ. ಹೌದೌದು, ಇಲ್ಲಿಂದ ಒಂದು ಅದೇನ್ ಚೈನೀಸ್ ಪಾರ್ಕ್ ಏನೋ ಹೇಳ್ತಾರೆ ನೋಡಿ ಅಲ್ಲಿ. ಹೌದೌದು, ಹತ್ರದಲ್ಲೇ ಇದೆ. ಹೌದು, ಪಾರ್ಕ್ ಅಲ್ಲಿ ಇದೆ. ಬರ್ತೀವಿ ನಾವು. ಅಲ್ಲಿ ಸುಮಾರು ವಿಡಿಯೋ ಅಲ್ಲಿ ನೋಡಿರ್ಬೇಕು ನೀವು ನಮ್ದು. ಹೌದು, ನಾನು ವಿಡಿಯೋಸ್ ಎಲ್ಲ ನೋಡಿದೀನಿ. ನಂಗೆ ಅದರಿಂದ ನಾನು ಹಾಗಾಗಿ ನಂಗೆ ರೀಸೆಂಟ್ ಆಗಿ ಆಮೇಲೆ ಬಿಡಿಎ ಕಾಂಪ್ಲೆಕ್ಸ್ ಒಳಗೆ ಅಲ್ಲಿ ಹೋಟ್ಲ್ ಇದೆ, ಅಲ್ಲಿ ಊಟ ಮಾಡ್ತೀವಿ. ಇಲ್ಲೇ ನಮ್ಮ ಪಕ್ಕದಲ್ಲೇ. ಹೌದೌದು, ಅಲ್ಲಿ ಊಟ ಗೀಟ ಮಾಡ್ತೀವಿ ನಾವು ಬಂದ್ರೆ. ಅಲ್ಲಿ ಮೇಲ್ಗಡೆ ಲೆಫ್ಟ್ ಹೋದ ತಕ್ಷಣ ಬಹಳ ಚೆನ್ನಾಗಿರುತ್ತೆ. ವೆಜಿಟೇಬಲ್ ಫ್ರೈಡ್ ರೈಸ್ ಅದು ಇದು ಚೆನ್ನಾಗಿ ಮಾಡ್ತಾರ ಅವರು. ಹೌದೌದು, ಬಹಳ ಖುಷಿ ಆಯ್ತು. ನೋಡೋಣ ಇನ್ನೊಂದ್ಸಲ ನಾನು ನಾಗರಬಾವಿ ಕಡೆಗೆ ಆ ಕಡೆ ಬರೋದೇ ಇದೆ. ಈಗ ಒಂದು 4-5 ಸಲ ಅಲ್ಲಿ ವಿಡಿಯೋ ಮಾಡಿದ್ವಿ. ನಾನು ಮೊನ್ನೆ ಕೌಸಲ್ಯ ಮೇಡಮ್ ಹೇಳಿದೆ, ಮೇಡಮ್ ಇಲ್ಲಿನ ಲೊಕೇಶನ್ ತೋರಿಸಿದೀವಿ ಜನಗಳಿಗೆ. ನಮ್ಮ ಸದಾಶಿವ ನಗರ, ಕೆಂಪೇಗೌಡ ಪಾರ್ಕು, PB ಶ್ರೀನಿವಾಸ್ ಪಾರ್ಕು. ಯಾಕಂದ್ರೆ ನಮ್ಮ ಇಲ್ಲಿ ಮಲ್ಲೇಶ್ವರಂ, ಸದಾಶಿವನಗರದಲ್ಲಿ ತುಂಬಾ ಪಾರ್ಕ್ಗಳಿದೆ. ಹೌದು ಹೌದು, ತುಂಬಾ ಜಾಗ ಇದೆ ಶೂಟಿಂಗ್ ಮಾಡುವಂತದ್ದು. ಅದೆಲ್ಲ ಸ್ವಲ್ಪ ಮಾಡೋಣ ಅಂತ ಹೇಳಿದ್ಮೇಲೆ ಅವ್ರು ಬಂದಿದ್ರು. ಮೊನ್ನೆ ಕೂಡ ನೀವು ನೋಡಿರ್ಬೇಕು, 2-3 ವಿಡಿಯೋಗಳು ಮಾಡಿದ್ವಿ ನಾವು. ಹೌದು, ನೋಡಿದ್ದೆ. ಅದು ಪರಶುರಾಮ ಫಾಲೋ ಮಾಡ್ತೀನಿ. ನಾನು ಕೂಡ ಇನ್ಸ್ಟಾಗ್ರಾಮ್ ರೀಸೆಂಟ್ ಆಗಿ ಒಂದು 6 ತಿಂಗಳಿಂದ ನಾನು ಈ ವ್ಲಾಗ್ಸ್ ವಿಡಿಯೋಸ್ ಗಳನ್ನ ಮಾಡ್ತಿದ್ದೀನಿ. ರೀಸೆಂಟ್ ಆಗಿ ರಾಜ್ಕುಮಾರ್ ಸರ್ ಅವರ ಅಭಿಮಾನಿ ಅವರೊಬ್ರು ಇದ್ರು, ಅವ್ರದ್ದೊಂದು ಇಂಟರ್ವ್ಯೂ ಮಾಡಿದ್ದೆ ರೀಸೆಂಟ್ ಆಗಿ. ನೀವು ನೋಡಿರ್ಬೋದು. ಒಬ್ರು ನಮ್ಮ ವೆಂಕಟೇಶ್ ಅಂತ ಒಬ್ರು ಸರ್, ಅವರು ಚಲನಚಿತ್ರಗಳೆಲ್ಲ ಪಾತ್ರ ಮಾಡಿದ್ದಾರೆ ಒಂದಿಷ್ಟು ಫಿಲಂಗಳಲ್ಲಿ. ಅವ್ರು ಹಾಡೆಲ್ಲ ಹೇಳ್ತಾರಲ್ವಾ ಅವರು? ಹೌದು ಹೌದು ಹೌದು, ಹಾಡು ಹೇಳ್ತಾರೆ. ಗೊತ್ತು. ಅವ್ರದ್ದು ವಿಡಿಯೋ ಮಾಡಾಕಿದ್ದೆ. ಅವ್ರದ್ದು ವಿಡಿಯೋ ಮಾಡಾಕಿದ್ದೆ. ಅಂದ್ರೆ ರಾಜ್ಕುಮಾರ್ ಅವರ ಸುಮಾರು 100-150 ಫಿಲಂ ನಾನು ನೋಡಿದೀನಿ. ನನ್ನ ತಂದೆ ಒಟ್ಟಿಗೆ ಕುತ್ಕೊಂಡು ನಿಮ್ಮ ಒಟ್ಟಿಗೆ ಮಾತಾಡಿ ತುಂಬಾ ಖುಷಿ ಆಯ್ತು. ಇನ್ನೂ ಸುಮಾರು ಹಂಚ್ಕೊಬೇಕು ಅಂತ ಆಸೆ ಇದೆ. ಒಮ್ಮೆ ಭೇಟಿ ಆಗ್ತೀನಿ. ಒಂದು ವಿಡಿಯೋ, ಒಂದು ಸಣ್ಣದಾಗಿ ಒಂದು ವಿಡಿಯೋ ನಾವು ಮಾಡೋಣ ಸೇರಿ. ಯಾಕಂದ್ರೆ ನಂಬರ್ ಇದೆಯಾ? ಇಲ್ಲ, ನಂಬರ್ ಇಲ್ಲ. ನಾನು ನಿಮ್ ನಂಬರ್ ಪೆನ್ ತಗೊಳ್ಳಿ, ಬರ್ಕೊಳ್ಳಿ, ನಾನು ಹೇಳ್ತೀನಿ. ಟೈಪ್ ಮಾಡ್ಕೊಳ್ತೀನಿ. ಹೇಳಿ. 7406. ನಿಮ್ದು ಲೈವ್ ಕಟ್ ಆಗ್ತಾ ಇದೆ. ನಾನು ತೋರಿಸ್ಬಿಡ್ತೀನಿ ನಿಮ್ಗೆ ನಂಬರು. ಲೈವ್ ಕಟ್ ಆಗ್ತಾ ಇದೆ, ನಿಮ್ದು ಏನೋ ಪ್ರಾಬ್ಲಮ್ ಇರ್ಬೇಕು ನೋಡಿ. ತೋರಿಸ್ತೀನಿ ರೀ, 1 ನಿಮಿಷ ಬರ್ಕೊಳ್ಳಿ ಹಂಗೇನೆ. ಓಕೆ, ಕಾಣ್ತಾ ಇದೆಯಾ? 740669594895. ಓಕೆ ಅಪ್ಪಾಜಿ, ಬರ್ಕೊಂಡಿದೀನಿ. ಬನ್ನಿ, ಖಂಡಿತವಾಗ್ಲೂ ಬನ್ನಿ. ಒಂದಿನ ಮುಂಚೆ ಫೋನ್ ಮಾಡಿ ಬನ್ನಿ. ಯಾಕಂದ್ರೆ ನಾನು ಸ್ವಲ್ಪ ಈ ಪೂಜೆ ಗೀಜೆಗೆಲ್ಲ ಹೋಗ್ತೀನಿ. ನಾವು ಆಕ್ಚುಲಿ ಬ್ರಾಹ್ಮಣರು. ಹೌದಾ? ಮಾತಾಡ್ತಿರಲ್ಲ. ಆಕ್ಚುಲಿ ನಾನು ಕೊಂಕಣಿ ಬರುತ್ತೆ ನಂಗೂ. ಕೊಂಕಣಿನೇ ಮಾತಾಡೋದು. ನಮ್ಮ ಮದರ್ ಲ್ಯಾಂಗ್ವೇಜ್ ಕೊಂಕಣಿ. ಹೌದೌದು. ರೀಸೆಂಟ್ ಆಗಿ 2-3 ವಿಡಿಯೋಸ್ ಅಲ್ಲಿ ನಾನು ಕೊಂಕಣಿ ಮಾತಾಡ್ತೀನಿ. ನಾವು ಓದಿರೋದು, ಬರೆಯೋದು ಕನ್ನಡ ಕೂಡ. ನಾನೀಗ ಯೂಟ್ಯೂಬ್ ಅಲ್ಲಿ ಕೆಲವು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅಲ್ಲಿ ಹೆಸರಾಗ್ಬಿಟ್ಟು ಇಸ್ವಿ ಹಾಕ್ತೀನಿ. ಆ ಇಸ್ವಿ ಕೂಡ ನಾನು ಕನ್ನಡದಲ್ಲಿ ಹಾಕ್ತೀನಿ. ಕನ್ನಡದಲ್ಲಿ ಇಂಥ ಡೇಟ್ಗೆ ಇಂಥ ಪಿಕ್ಚರ್ ರಿಲೀಸ್ ಆಗಿರೋದು ಇದು ಅಣ್ಣವ್ರದ್ದು ಅಂತ ಹೇಳ್ಬಿಟ್ಟು ಹಾಕ್ತೀನಿ. ಹೌದು, ಓದಿರೋದು ಎಲ್ಲ ಕನ್ನಡನೇ, ಬಟ್ ಮನೆಯಲ್ಲಿ ನಮ್ ತಾಯಿ ಭಾಷೆ ಕೊಂಕಣಿ. ಹೌದು, ನಾವು ಕೂಡ ಮನೇಲೆ ಆದ್ರೆ ಕೊಂಕಣಿನೇ ಮಾತಾಡೋದು. ಹೊರಗಡೆ ಈಗ ನೇಟಿವ್ ಪ್ಲೇಸ್, ಆಕ್ಚುಲಿ ನಿಮ್ ನೇಟಿವ್ ಪ್ಲೇಸ್ ಯಾವುದು? ತೀರ್ಥಹಳ್ಳಿ, ಕುಪ್ಪಳ್ಳಿ, ಕುವೆಂಪು ತೀರ್ಥಹಳ್ಳಿ. ಗೊತ್ತಾಯ್ತು. ತೀರ್ಥಹಳ್ಳಿ, ಕುಪ್ಪಳ್ಳಿ ಇದೆಯಲ್ಲ, ಅಲ್ಲೇ ನಾವು ತೀರ್ಥಹಳ್ಳಿ ನಮ್ದು ಅಲ್ಲೇ. ಹಾಗಾಗಿ ಅದೇ ಖುಷಿ ಆಯ್ತು. ಹಾಗಾಗಿ ನಾನು ಆಕ್ಚುಲಿ ಟ್ರೈ ಮಾಡ್ತಾ ಇದ್ದೆ. ನೀವು ಈ ಕಡೆ ಬರೋದಿದ್ರೆ ನನ್ಗೆ ನಮ್ದು ಶ್ರೀಕಾಂತ್ ತೀರ್ಥಹಳ್ಳಿ ಅಂತಾನೆ ಇದೆ ಇನ್ಸ್ಟಾ ಪೇಜ್. ಏನಾದ್ರು ಇದ್ರೆ ನಿಮ್ಗೆ ನಂಬರ್ ಕೊಟ್ಟಿದ್ದೀರಲ್ಲ, ನನಗೊಂದು ಫೋನ್ ಮಾಡಿ ಎಲ್ಲ ಲೈವ್ ಮುಗಿದ ಮೇಲೆ 9 ಗಂಟೆ ಮೇಲೆ. ಆಯ್ತು, ಖಂಡಿತ ಮಾಡ್ತೀನಿ. ಖುಷಿ ಆಯ್ತು ತುಂಬಾ, ಅಂದ್ರೆ ತುಂಬಾ ಖುಷಿ ಆಯ್ತು ಮಾತಾಡಿ. ಒಟ್ಟಿಗೆ ಒಂದು ವಿಡಿಯೋ ಏನಾದ್ರು ಮಾಡೋಣ ಒಟ್ಟಿಗೆ. ಖಂಡಿತವಾಗ್ಲೂ ಮಾಡೋಣ, ಬನ್ನಿ. ಸರಿ ಅಪ್ಪಾಜಿ, ಧನ್ಯವಾದ. ಓಕೆ. ನೀವು ಕಟ್ ಮಾಡಿ, ಬೇರೆಯವ್ರು ತಗೊಳ್ತೀನಿ. ಯಾವ್ದು ರಿಕ್ವೆಸ್ಟ್ ಬಂದಿದೆ, ಬಟ್ ಅದು ತಗೊಳಕ್ ಆಗ್ತಾ ಇಲ್ಲ. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಯಾಕಂದ್ರೆ ಎಲ್ರಿಗೂ ಸಮಯ ಕೊಡ್ಬೇಕಾಗತ್ತೆ. ಎಲ್ರು ಮಾತಾಡ್ಬೇಕು ಅಂತಾರೆ. ವಾರಕ್ಕೆ 1 ದಿನ ಲೈವ್ ಬರೋದು ನನ್ನ ಶನಿವಾರ ಮಾತ್ರ. ನೀವು ಇಷ್ಟೊಂದು ಪ್ರೀತಿ ಕೊಟ್ಟಿದ್ದೀರಾ ಅಂದ್ರೆ ನಾವು ಕರ್ಗೋಗ್ಬಿಡ್ತೀವಿ. ದಯವಿಟ್ಟು ನೋಡಿ, ಪಾಪ ಅವರು ತೀರ್ಥಹಳ್ಳಿ ಅವರಂತೆ. ನೋಡಿ ಎಷ್ಟೊಂದು ಅಭಿಮಾನ, ಎಷ್ಟೊಂದು ಪ್ರೀತಿ, ಎಷ್ಟು ಖುಷಿ ಆಯ್ತು ಅವರಿಗೆ. ಹಾಗೆ ನನಗೂನು ಖುಷಿ ಆಯ್ತು. ಯಾಕಂದ್ರೆ ಇದೆಲ್ಲ ಯಾವ್ದೋ ಒಂದು ಜನ್ಮದ ಪುಣ್ಯ ಅಂತ ತಿಳ್ಕೊಬೇಕು ನಾವು. ಬಹಳ ಖುಷಿ ಆಗುತ್ತೆ. ತುಂಬಾ ಧನ್ಯವಾದಗಳು. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಇದೇ ತರ ಇರ್ಲಿ. ಇನ್ನು ಒಳ್ಳೊಳ್ಳೆ ವಿಡಿಯೋಗಳು ಮಾಡೋಣ. ಒಂದು ಖುಷಿಯಾದ ಮಾತಂದ್ರೆ 90,000 ದಾಟ್ಬಿಟ್ಟಿದೀನಿ ಯೂಟ್ಯೂಬ್ ಅಲ್ಲಿ. ಆಲ್ರೆಡಿ ಈಗ 95,000 ಇನ್ಸ್ಟಾಗ್ರಾಮ್ ಅಲ್ಲಿ ದಾಟಿದೀನಿ. ನನ್ನ ಪರ್ಸನಲ್ ಇನ್ಸ್ಟಾಗ್ರಾಮ್ ID ಕೂಡ ಇದೆ.
ಅದನ್ನು 21,000 ಇದೆ. ಅದು ಪರ್ಸನಲ್ ಜಸ್ಟ್, ಬಟ್ ನಾನು ಅಪ್ಡೇಟ್ ಇದರಲ್ಲೇ ಬರೋದು ಜಾಸ್ತಿ. ತುಂಬಾ ಖುಷಿ ಆಗಿತ್ತು. ತುಂಬಾ ಧನ್ಯವಾದಗಳು, ಆಶೀರ್ವಾದ. ಯಾರಾದ್ರೂ ಲೈವ್ ಬರೋಗಿಂತ ರಿಕ್ವೆಸ್ಟ್ ಕಳಿಸಿ, ಖಂಡಿತವಾಗ್ಲೂ ತಗೊಳ್ತೀನಿ. ಬನ್ನಿ, ನೀವು ರಿಕ್ವೆಸ್ಟ್ ಕಳಿಸಿದ್ರೆ ಖಂಡಿತವಾಗ್ಲೂ ತಗೊಳ್ತೀನಿ. ಬನ್ನಿ 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 ಬನ್ನಿ. ಯಸ್, ನಮಸ್ಕಾರ. ಯಾರಿದು? ಸ್ವಲ್ಪ ಮುಖ ಮಾತ್ರ ಕಾಣ್ತಾ ಇದೆ. ನಿಮ್ಮ ಫೇಸ್ ನ ಬೆಳ ಕಡೆಗೆ ಇಟ್ಕೊಳ್ಳಿ, ಆವಾಗ ಚೆನ್ನಾಗಿ ಕಾಣುತ್ತೆ. ನಮಸ್ತೆ 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 ನಮಸ್ತೆ. ಅಣ್ಣಪ್ಪಣ್ಣ ಬನ್ನಿ. ಭಟ್ರೆ ಕರೆಂಟ್ ಹೋಗ್ಬಿಡ್ತು ಮನೆಯಲ್ಲಿ. ಒಳ್ಳೇದಾಯ್ತು. ನಾನು ಲೈವ್ ಅಣ್ಣಪ್ಪಣ್ಣ ಕಾಣ್ತಾ ಇಲ್ಲ, ಅಣ್ಣಪ್ಪಣ್ಣ ಕಾಣ್ತಾ ಇಲ್ಲ ನನಗೆ. ತಡಿ, ಇನ್ನೊಂದ್ ಮೊಬೈಲ್ ಟಾರ್ಚ್ ಹಾಕು. ಇರ್ಲಿ ಇರ್ಲಿ ಇರ್ಲಿ, ಇನ್ನೊಂದ್ ಮೊಬೈಲ್ ತಗೊಳತ್ತೆ ಇಲ್ಲ ಗ್ಯಾರಂಟಿ ಇಲ್ಲ. ಕರೆಕ್ಟ್ ಹಂಗ್ ಮಾಡ್ಕೊಳ್ಳಿ. ಓಕೆ ಓಕೆ. ನಮಸ್ತೆ 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 ನಮಸ್ತೆ. ಇವಾಗ ಕಾಣ್ತಾ ಇದೆ ನೋಡಿ. ಏನ್ ಕಳೆ ರಾಜ ಕಳೆ, ರಾಜ ರತ್ನ ಕಳೆ. ಭಟ್ರೆ ಟೋಪನ್ ಬೇಕು. ಬನ್ನಿ, ನಂದೇ ಬಿಚ್ಕೊಡ್ತೀನಿ ಬನ್ನಿ. ಏ, ಹೊಸದು ಕೊಡಿಸಿ. ಬಿಚ್ಕೊಟ್ಬಿಡ್ತೀನಿ. ಅಲ್ಲ, ಬನ್ನಿ, ಹೊಸದು ಕೊಡಿಸಿ. ನೀವು ಬಂದ್ರೆ ಕರ್ಕೊಂಡು ಹೋಗ್ತೀನಿ. ಸಂಡೇ ರಜೆ ಇರುತ್ತೆ, ನೀವ್ ಯಾವಾಗಾದ್ರೂ ಬನ್ನಿ, ಕರ್ಕೊಂಡು ಹೋಗ್ತೀನಿ. ಬನ್ನಿ, ಡೈರೆಕ್ಟ್ ಆಗಿ ನನ್ನ ಹತ್ರ ಅಡ್ರೆಸ್ ಇದೆ. ಹೌದಾ? ನೀವು Okay, ಬನ್ನಿ. okay, okay. ಕರ್ಕೊಂಡು ಹೋಗೋದ್ ಕೆಲಸ ನಮ್ದು. ಅದು ಏನಿದೆ ಹೋಲ್ಸೇಲ್ ರೇಟ್ ಅಲ್ಲಿ ಕೊಡಿಸ್ತೀನಿ. ಅದ್ರಲ್ಲಿ ಏನ್ ನಾವು ಕಮಿಷನ್ ಇಟ್ಕೊಳ್ಳೋದು, ಗೇಮ್ ಇಟ್ಕೊಳ್ಳೋದು, ಈ ವ್ಯವಹಾರ ಇಲ್ಲ. ಒಂದು ಫ್ರೆಂಡ್ಶಿಪ್, ಹೆಲ್ಪ್ ಮಾಡೋದು ಅಷ್ಟೇ. ಹೌದು. ಯಾವಾಗಾದ್ರೂ ಬನ್ನಿ, ಮತ್ತೆ ನೀವು ಯಾವಾಗಾದ್ರೂ ಬನ್ನಿ. ಕರೆಂಟ್ ಬರ್ಲಿ, ಆಮೇಲೆ ನಂತರ ಬರ್ತೇನೆ. ಕರೆಂಟ್ ಹಾ ಬರ್ಲಿ, ಸರ್. ಆಮೇಲೆ ಬರ್ತೇನೆ. ಬನ್ನಿ. ನಮಸ್ತೆ ನಮಸ್ತೆ ನಮಸ್ತೆ. ಎಲ್ಲರಿಗೂ ನಮಸ್ಕಾರ, ನಮಸ್ಕಾರ. ತುಂಬಾ 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 ಪ್ರೀತಿ, ನಿಮ್ಮ ಪ್ರೀತಿ ನಾವು ನಮ್ಮ ಉಳಿಸ್ಕೊಳ್ತೀವಿ ಅಂತ ನನ್ಗೊಂದ್ ಧೈರ್ಯ ಇದೆ. ಇಷ್ಟೊಂದು ಪ್ರೀತಿ ಕೊಟ್ಟಿದ್ದೀರಾ ಅಂದ್ರೆ ತುಂಬಾ ಧನ್ಯವಾದ. ನಿಮ್ಮ ಆಶೀರ್ವಾದ ಇರ್ಲಿ. ಶುಭ ಸಂಜೆ ಗಣೇಶ್ ಭಟ್ರೆ. ಜೈ ಡಾಕ್ಟರ್ ರಾಜ್ಕುಮಾರ್. ನಮಸ್ಕಾರ ಸರ್, ನಮಸ್ಕಾರ ಗಣೇಶ್ ಭಟ್ರವ್ರೆ, ನಮಸ್ಕಾರ ಸರ್, ನಮಸ್ಕಾರ. ನೋಡಿ, ಇದೆಲ್ಲ ಏನಂದ್ರೆ ಯಾವುದೋ ಒಂದು ಜನ್ಮದ ಋಣಾನುಬಂಧ ಅಂತ ಹೇಳ್ತಾರೆ. ನಾವೆಲ್ಲ ತಿಳ್ಕೊಂಡಿರ್ಲಿಲ್ಲ. ನಾವು ಸೋಷಿಯಲ್ ಮೀಡಿಯಾಗ್ ಬರ್ತೀವಿ, ಈ ರಾಜ್ಕುಮಾರ್ ವಿಡಿಯೋಗಳು ಮಾಡ್ತೀವಿ, ಈ ತರ ನಿಮ್ಮ ಸಹಕಾರ ಇರುತ್ತೆ, ನಾವು ಈ ತರ ಅಭಿನಯ ಮಾಡ್ತೀವಿ ಅಂತ ಕೂಡ ನಮ್ಗೆ ಸತ್ಯವಾಗ್ಲೂ ಗೊತ್ತಿಲ್ಲ. ಅದು ಏನಾಗತ್ತೆ ಅಂತ ಗೊತ್ತಿಲ್ಲ. ನಮ್ಗೆ ಯಾವುದೇ ಒಂದು ಅಣ್ಣವ್ರ ವಿಡಿಯೋ ತಗೊಂಡಿದ ತಕ್ಷಣನೇ ನಾವು ಅಣ್ಣವ್ರದ್ದು ಯಾವ ಸ್ಟೆಪ್ ತಗೊಂಡಿದ್ದಾರೆ, ಯಾವ ತರ ಮಾಡಿದ್ದಾರೆ ಅದನ್ನ ನೋಡ್ತೀನಿ. ಇಲ್ಲಿ ರೆಕಾರ್ಡಿಂಗ್ ಮಾಡ್ಕೊಳ್ತೀನಿ. ವಿತಿನ್ ಸೆಕೆಂಡ್ ಅಲ್ಲಿ ಆ ವಿಡಿಯೋ ಮಾಡ್ಬಿಡ್ತೀನಿ. ಎಲ್ರು ಹೇಳ್ತಾರೆ, ಅಣ್ಣವ್ರು ನಿಮ್ಗೇನಾದ್ರು ಮೈ ಮೇಲೆ ಬಂದ್ಬಿಡ್ತಾರ ಏನು, ಹಾಗೆ ಹೀಗೆ ಅಂತ ಕೇಳ್ತಾರೆ. ಏನಿಲ್ಲ, ಅವ್ರ ಮೇಲೆ ಇರೋ ಪ್ರೀತಿ ನಮ್ಮನ್ನ ವಿಡಿಯೋ ಮಾಡಿಸ್ತಾ ಇದೆ. ತುಂಬಾ ಖುಷಿ ಆಯ್ತು ನೋಡಿ. ಧನ್ಯವಾದ. ನಮಸ್ತೆ. ಯಾರಿದು? ನಿಮ್ಮನೇಲೂ ಕರೆಂಟ್ ಇಲ್ವಾ? ಇದೆಯಾ? ಆಯ್ತು ಸರ್, ಕರೆಂಟ್. ಈಗ ಒಬ್ರು ಅಣ್ಣಪ್ಪಣ್ಣ ಅಂತ ಬಂದಿದ್ರು ನಮ್ ಸ್ನೇಹಿತರವರು. ಕರೆಂಟ್ ಇಲ್ಲ. ಎಲ್ಲಿ, ಯಾವ ಊರು ತಮ್ದು? ನಮ್ಮದು ವಿಜಯನಗರ ಡಿಸ್ಟಿಕ್ ಕೂಡ್ಲಿಗಿ ತಾಲೂಕ್ ಸರ್. ಓ, ಉತ್ತರ ಕನ್ನಡನಾ? ಹ್ಞೂ ಸರ್, ವಿಜಯನಗರ ಸರ್, ಹೊಸಪೇಟೆ. ತುಂಬಾ ಧನ್ಯವಾದ. ತುಂಬಾ ಪ್ರೀತಿ, ತುಂಬಾ ಖುಷಿ ಆಯ್ತು ನೀವು ಲೈವ್ ಬಂದಿರೋದು. ಹ್ಞೂ ಸರ್, ಆರಾಮ್ ಸರ್. ಏನ್ ಮಾಡ್ತೀರಾ ತಮ್ಮ? ಇದೇನೋ ಕುಲಕಸಬು? ಸರ್ ನಾವೆಲ್ಲ ವ್ಯವಸಾಯ ಸರ್. ಬೆಸ್ಟ್. ಅನ್ನದಾತರು ನೀವೆಲ್ಲ. ಹ್ಞೂ ಸರ್. ನೀವೆಲ್ಲ ಅನ್ನದಾತರು. ನಾವ್ ಇಲ್ಲಿ ಬೆಂಗಳೂರಲ್ಲಿ ಸ್ಟೈಲ್ ಆಗಿ ನಿಂತ್ಕೊಂಡೆಲ್ಲ ಮಾತಾಡ್ತೀವಿ, ಎಲ್ಲ ಮಾಡ್ತೀವಿ. ಎಲ್ಲ ಮಾಡ್ಬೇಕಾದ್ರೆ ಹೊಟ್ಟೆಗೆ ಏನಾದ್ರು ತಿಂದೆ ತಾನೆ. ನೀವು ಬೆಳೆದ್ರೆ ನಾವು ತಿನ್ನೋದಲ್ವಾ? ಹೌದು ಸರ್. ಅದಕ್ಕೆ ನೋಡಿ, ನೀವ್ ಏನ್ ಬೆಳೆ ಬೆಳಿತೀರಾ, ನಾವ್ ಇಲ್ಲಿ ಯಾರಾದ್ರೂ ನಾವು ನಮ್ಮ ಬ್ರಾಹ್ಮಣ ಸಂಸ್ಕೃತಿನಲ್ಲಿ ನಾವ್ ಎಲ್ಲೇ ಹೋಗ್ಲಿ, ನೀವು ಅನ್ನ ಬೆಳೆಯೋದು ರೈತರು, ಊಟ ಮಾಡೋದು ನೋಡಿ, ಅನ್ನಕ್ಕೆ ಭೇದ ಇಲ್ಲ. ಎಲ್ರೂ ಒಂದೇ. ನೀವು ಎಲ್ಲ ಒಂದೇನೆ. ಅರ್ಥ ಆಯ್ತಾ ನಿಮ್ಗೆ? ನಮ್ಮ ಒಂದು ವೃತ್ತಿ ಧರ್ಮ ಬೇರೆ ಇರುತ್ತೆ.
ನೀವ್ ಏನ್ ಅನ್ನ ಮಾಡ್ತೀರಾ ಅದನ್ನ ಸೇಲ್ ಮಾಡಿದ್ಮೇಲೆ ನಾವು ಮನೆಗ್ ತಂದು ಅನ್ನ ಮಾಡ್ಕೊಂಡು ತಿಂತೀವಿ. ಈಗ ನಿಮ್ಮನೇಲಿ ಊಟಕ್ಕೆ ಬಂದ್ರೆ ನಾನು ಹೊಟ್ಟೆ ತುಂಬಾ ಊಟ ಮಾಡಿದ್ಮೇಲೆ ಏನ್ ಆಶೀರ್ವಾದ ಮಾಡ್ತೀನಿ? ಅನ್ನದಾತವು ಸುಖೀ ಭವ ಅಂತೀವಿ. ಅಂದ್ರೆ ಸಂಸ್ಕೃತದಲ್ಲಿ ಊಟ ಕೊಟ್ಟವನು ದೇವ್ರು ಚೆನ್ನಾಗಿಟ್ಟಿರ್ಲಿ ಅಂತ. ಅದ್ರಲ್ಲಿ ನಿಮ್ಮ ಪಾಲ್ ಕೂಡ ಇರುತ್ತೆ, ನಿಮ್ಮ ಪಾಲ್ ಕೂಡ ಇರುತ್ತೆ. ಅಲ್ಲ ಸರ್, ಈ ಕಡೆ ಬರ್ರಿ, ನೀವು ರಾಗಿ ಪಾಗಿ ತಾನು ಅಂತ ಬರ್ರಿ ಸರ್. ಬರೋಣ ಅಂತ. ತುಂಬಾ ಅಕ್ಕಿ ಚೀಲಗಳೆಲ್ಲ ತುಂಬಾ ಬಂದಿದೆ. ರಾಗಿನೂ ನಮ್ಮ ಮನೇಲಿ ಒಂದೊಂದ್ ಗೋಣಿ ಚೀಲ ಹಂಗೆ ನಾವು ರಾಗಿ ಇಟ್ಟೇ ಇಲ್ಲಿ ರೆಡಿ ಮಾಡಿ ತಗೊಂಬಂದ್ಬಿಡ್ತೀವಿ. ಖಂಡಿತವಾಗ್ಲೂ ಬರ್ತೀನಿ, ನಿಮ್ ಪ್ರೀತಿ ನಿಮ್ ವಿಶ್ವಾಸಕ್ಕೆ ಬರ್ತೀನಿ. ಬರ್ತೀನಿ, ಖಂಡಿತವಾಗ್ಲೂ ಬರ್ತೀನಿ. ಬಂದು ನಿಮ್ಮನ್ನೆಲ್ಲ ಮಾತಾಡ್ಸಿ ನಿಮ್ ಜೊತೆ ಖಂಡಿತವಾಗ್ಲೂ ಬರ್ತೀನಿ. ಶೇಂಗಾ ಸರ್, ಶೇಂಗದವೆ. ಖಂಡಿತ ಬರ್ತೀನಿ. ಬರುವಾಗ ನಿಮ್ಮ ಈಗ ಈ ವಿಡಿಯೋ ಮುಗಿದ ಮೇಲೆ ಒಂದು ಹಾಯ್ ಅಂತ ಹಾಕಿ. ನಿಮ್ಮ ಹೆಸರೇನು? ನಮ್ಮ ಹೆಸರು ಮೂಡ್ಲಪ್ಪ ಅಂತ ಸರ್. ನೀವು ಹಾಕಿ ಹಾಯ್ ಸರ್ ನಂಬರ್ ಕೊಡಿ ಅಂತ ಹೇಳಿ ಹಾಕಿ. ಆಲ್ರೆಡಿ ನಾನು ಒಬ್ರಿಗೆ ನಂಬರ್ ಕೊಟ್ಟೆ, ಈಗ ನೀವು ಇರ್ಲಿಲ್ಲ ಅಂತ ಕಾಣುತ್ತೆ ಲೈವ್ಗೆ. ಸೊ ನಮ್ಮ ಹೆಣ್ಮಕ್ಳು ಸರ್, ನಮ್ಮ ಹೆಣ್ಮಕ್ಳು ಅವ್ರು ರಾಜ್ಕುಮಾರ್ ತಮ್ಮ ಏನಂತ ಕೇಳಕ್ ಹಚ್ಬಿಟ್ಟಾರ ಇವ್ರು ನಮ್ಮ ಹೆಣ್ಮಕ್ಳು. ಇಲ್ಲಿ ಇದ್ದಾರ? ಅಲ್ಲಿ ಇದ್ದಾರ? ಕೊಡಿ ನಿಮ್ ಮಗಳಿಗೆ. ಇಲ್ಲದ್ರ ಸರ್. ನಮಸ್ತೆ ನಮಸ್ತೆ ಅಮ್ಮ, ನಮಸ್ತೆ. ನಮಸ್ತೆ ಸರ್. ಚೆನ್ನಾಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀರಾ? ನೋಡಿ ನೀವೆಲ್ಲ ನೀವು ಹೊಲದಲ್ಲಿ ಇದು ಕೆಲಸ ಮಾಡ್ಕೊಂಡು ಎಲ್ಲಾ ಮಾಡಿ ನಮಗ್ ಊಟ ಹಾಕ್ತೀರಾ. ನಿಮ್ಗೆಲ್ಲಾ ನಾವು ನಮಸ್ಕಾರ ಹೇಳ್ಬೇಕು. ಯಾಕಂದ್ರೆ ಅನ್ನದಾತರು ಅಂತ ಹೇಳಿದ್ರೆ ನೀವು ರೈತರು, ದೇಶದ ಬೆನ್ನೆಲುಬು, ಒಂದು ಸೈನ್ಯ. ನಮ್ಮ ದೇಶನ ಕಾಯ್ತಾರಲ್ಲ ಅವ್ರು. ಎರಡನೇದಾಗಿ ರೈತರು. ಊಟ ಇಲ್ಲ ಅಂದ್ರೆ ಮನುಷ್ಯ ಬದುಕಲ್ಲ ಅಲ್ವಾ? ನಾನು ರೈತರಂದ್ರೆ ಬಹಳ ಪ್ರೀತಿ, ನನ್ಗೆ ಬಹಳ ಇಷ್ಟ. ಯಾಕಂದ್ರೆ ನಮ್ ತಾತ ಕೂಡ ರೈತನೇ. ನಮ್ಮ ತಾತ ಕೂಡ ಇವತ್ತು ನಮ್ಮ ಊರಲ್ಲಿ ಹೊಲ ಎಲ್ಲ ಇದೆ ಉಡುಪಿನಲ್ಲಿ. ಇವತ್ತು ನಾವು ಅಕ್ಕಿ ಎಲ್ಲ ಅವ್ರ ಕಾಲದಲ್ಲಿ ಹಾಕ್ತಿದ್ರು, ನಾವೀಗ ಯಾರು ಹಾಕ್ತಾ ಇಲ್ಲ. ನಾವೆಲ್ಲ ಬೆಂಗಳೂರು ಬಂದ್ ಸೆಟ್ಲ್ ಆಗಿ ಎಲ್ಲ ಮರ್ತು ಬಿಟ್ಟಿದೀವಿ. ಬಹಳ ಇಷ್ಟ, ಭೂಮಿ ತಾಯಿ ಅಂದ್ರೆ ಬಹಳ ಇಷ್ಟ ನನಗೆ. ಗಿಡ ಮರ ನೆಡುದಂದ್ರೆ ಬಹಳ ಇಷ್ಟ. ಮತ್ತು ಈ ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರು ಹೇಳ್ತಾರೆ, ಈ ತುಳಸಿ ಬೀಜಗಳು ತಗೊಂಡ್ಬಂದ್ರೆ ನಿಮ್ಮ ಕೈಯಿಂದ ಹಾಕಿ ಅದು ಒಳ್ಳೆ ಬೆಳೆ ಬರ್ತದೆ ಅಂತ ಹೇಳಿ. ಅದು ಏನ್ ಲಕ್ಷಣನೋ ಏನೋ ಗೊತ್ತಿಲ್ಲ. ಒಂದಿಷ್ಟು ಮೊನ್ನೆ ತಗೊಂಬಂದ್ ಹಾಕಿದೆ, ಎಲ್ಲಾ ಗಿಡಗಳು, ತುಳಸಿ ಗಿಡಗಳು ಬಂದ್ಬಿಟ್ಟಿದೆ ಮನೆಯಲ್ಲಿ ದೊಡ್ಡ ಪಾಟಲ್ಲಿ. ಬಹಳ ಖುಷಿ ಆಗತ್ತೆ. ನಮ್ಗೆ ರೈತರ ಪ್ರೀತಿ. ಖಂಡಿತವಾಗ್ಲೂ ಇವ್ರಿಗೆ ನಂಬರ್ ಕೊಡ್ತೀನಿ ನಾನು ಬಂದೇ ಬರ್ತೀನಿ. ಬಂದು ನಿಮ್ಮನ್ನೆಲ್ಲ ಮೀಟ್ ಮಾಡಿ ಒಂದೆರಡು ವಿಡಿಯೋ ನಿಮ್ಮ ಲೊಕೇಶನ್ ಖಂಡಿತವಾಗ್ಲೂ ಮಾಡ್ತೀನಿ. ಬನ್ನಿ ಸರ್, ಶೇಂಗಾ ತಾಂದು ಅಂತ್ರಿ. ಶೇಂಗಾದ್ಕಿಂತ ಮುಂಚೆ ನಿಮ್ಮನ್ನು ಮೀಟ್ ಮಾಡಿ ಆಮೇಲೆ ಶೇಂಗಾ ತಗೊಳ್ತೀನಿ ಬಿಡಿ. ಓಕೆ ಸರ್, ನೀವು ಯಾವಾಗಾದ್ರೂ ಬರ್ರಿ ಸರ್. ಶೇಂಗಾ ಖಂಡಿತ. ಸರ್, ಥ್ಯಾಂಕ್ ಯು. ಧನ್ಯವಾದ ಸರ್. ಧನ್ಯವಾದ ಸರ್. ನಮಸ್ತೆ. ನೋಡಿ, ಇದು ಪ್ರೀತಿ ಅಂತ ಹೇಳ್ತಾರೆ ಅಣ್ಣವ್ರು. ಯಾರ್ ಕರೆದ್ರು ಎಲ್ಲಿ ಕರೆದ್ರು ಹೋಗ್ತಿದ್ರು. ಬಟ್ ಆಮೇಲೆ ಸಮಯದ ಸ್ವಲ್ಪ ಅಭಾವ ಇರ್ತಿತ್ತು. ಬಟ್ ಈಗ ತುಂಬಾ ಕಷ್ಟ ಬೆಂಗಳೂರಲ್ಲಿ. ಜೀವನ ಅಂತ ಒಂದ್ ಇರುತ್ತೆ. ನಾವು ಸರ್ ಕಟ್ ಮಾಡಿ, ಲೈವ್ ಅಲ್ಲಿ ಇರಿಬೇಕಾರೆ ಕಟ್ ಮಾಡಿ. ನೀವು ಕಟ್ ಮಾಡಿದ್ರೆ ಬೇರೆ ಒಂದು ತಗೊಳಕ್ ಆಗತ್ತೆ. ಲೈವ್ ಕಟ್ ಮಾಡಿ. ನೀವು ಕಟ್ ಮಾಡಿಲ್ಲ ಅಂದ್ರೆ ಬೇರೆಯವ್ರು ತಗೊಳಕ್ ಆಗಲ್ಲ. ಪ್ಲೀಸ್ ಸರ್, ಕಟ್ ಆಗಲ್ಲ ಸರ್ ಇದು. ಕಟ್ ಮಾಡಿ. ಕಟ್ ಆಗಲ್ಲ ಅಂದ್ರೆ ಸ್ವಿಚ್ ಆಫ್ ಮಾಡ್ಬಿಡಿ ಮೊಬೈಲ್ ಅಷ್ಟೇ. ಇಲ್ಲ, ಅದು ಹೋಗಿಲ್ಲ, ಅದು ಫೇಸ್ಗೆ ಹೋಯ್ತದು. ಅದೇ ತರ. ಯಾಕಂದ್ರೆ ಈ ರೈತರು ತುಂಬಾ ಕಷ್ಟಪಟ್ಟು ಅನ್ನ ಬೆಳಿತಾರೆ. ನಮ್ಮ ಬೆಂಗಳೂರಲ್ಲಿ ಕೆಲವು ಕಡೆಗೆ ಫಂಕ್ಷನ್ಗಳು ಅಲ್ಲಿ ಇಲ್ಲಿ ಹೋದ್ರೆ ಕೆಲವರು ಅನ್ನಗಳು ವೇಸ್ಟ್ ಮಾಡ್ತಾರೆ. ಆ ಒಂದೊಂದು ತೆನೆ ಬೆಲೆ ಆ ರೈತರಿಗೆ ಗೊತ್ತಿರುತ್ತೆ. ಯಾಕಂದ್ರೆ ಅವರು ಹೊಲನ ಹೂಳ್ಬೇಕು, ಸಜ್ಜು ಮಾಡ್ಬೇಕು. ಜೊತೆಗೆ ಎತ್ತು, ಇವಾಗ ಟ್ರ್ಯಾಕ್ಟರ್ ಎಲ್ಲ ಬಂದಿದೆ, ಅವಾಗಲೇ ಎತ್ತುಗಳಿತ್ತು. ಎತ್ತನ್ನ ನೀವು ಅಣ್ಣವ್ರದ್ದು ಕಾಮನಬಿಲ್ಲು ನೋಡಿದ್ದೀವಿ. ಅದನ್ನ ಅವ್ರು ಹದ ಮಾಡಿ ಆಮೇಲೆ ಭತ್ತನ ಹಾಕ್ತಾರೆ. ಭತ್ತ ಹಾಕಿದ್ಮೇಲೆ ಸುಮಾರು ದಿನ ಅವ್ರು ಕಾಯ್ಬೇಕು. ಯಾಕಂದ್ರೆ ಈ ಪಕ್ಷಿಗಳು ಬಂದು ಆ ಭತ್ತನ ತಿನ್ನಕ್ ಬರುತ್ತೆ. ಅವ್ರು ಕಾಯ್ಬೇಕು. ಆ ಒಂದು ಸಣ್ಣ ಮನೆತನ ಮಾಡಿ ಒಂದು ನನ್ನ ಅನುಭವ. ನಾವು ಕೂಡ, ನಮ್ ತಾತ ಕೂಡ ಭತ್ತ ಎಲ್ಲ ಬೆಳಿತಾ ಇದ್ರು. ರೈತರು ನಮ್ ತಾತ ಕೂಡ. ನಾವು ಇಲ್ಲ, ನಮ್ ತಾತ ಮುತ್ತಾತ ಎಲ್ಲ ಮಾಡಿದಾರೆ ರೈತರ ಕೆಲಸ ಎಲ್ಲ. ಈಗ್ಲೂ ನಮ್ದು ಪ್ರಾಪರ್ಟಿ ಇದೆ, ಬಟ್ ನಾವೇನು ಬೆಳಿತಾ ಇಲ್ಲ. ಒಂದು ಕಾಲಿಗೆ ಡಬ್ಬ ತಗೊಂಡು ಕೋಲ್ ತಗೊಂಡು ಹೊಡಿತಾ ಇದ್ವಿ. ಯಾಕಂದ್ರೆ ಆ ಪ್ರಾಣಿಗಳು ಬರದೇ ಇರ್ಲಿ ಅಂತ, ಪಕ್ಷಿಗಳು ಬರದೇ ಇರ್ಲಿ ಅಂತ. ಅದು ಬೆಳೆದ ಮೇಲೆ, ಅದು ದೊಡ್ಡದವನಾದ್ಮೇಲೆ ಮತ್ತೆ ಕ್ರಿಮಿಕೀಟಗಳು ಬರುತ್ತೆ. ಎಷ್ಟು ಕಷ್ಟ ಇದೆ ರೈತರಿಗೆ. ಅದನ್ನ ಒಂದು ಬೇಳೆ ಬಂದು ಅದನ್ನ ಒಂದು ಅನ್ನ ಮಾಡಿ
ಅದು ಸಾರಿ ಅಕ್ಕಿ ಮಾಡಿ ಅದನ್ನ ಭತ್ತ ಎಲ್ಲ ಮಾಡಿ ಅದನ್ನೆಲ್ಲ ಒಂದು ನಮ್ ಕಾಲದಲ್ಲಿ ಒಂದು ಮಂಚ ಅಂತ ಇರ್ತಿತ್ತು, ಅದ್ರ ಮೇಲೆ ಒಡೆದು ರೈತರೆಲ್ಲ, ಈಗೆಲ್ಲ ಮಿಷನರಿ ಬಂದ್ಬಿಟ್ಟಿದೆ, ಅದೆಲ್ಲ ಬಂದ್ಮೇಲೆ ಅದನ್ನ ಮಿಲ್ ಕೊಟ್ಟು ಅದನ್ನ ಪಾಲಿಶ್ ಮಾಡಿ ಅದು ಭತ್ತ ಕಾಳೆಲ್ಲ ತೆಗ್ದು ಆ ತರ ಅದನ್ನ ನಾವು ಬೆಂಗಳೂರಿಗೆ ಎಲ್ಲ ರೈತರು ಕಳ್ಸೋದೇ ನಾವು ಊಟ ಮಾಡೋದು. ಸೊ ಇಲ್ಲಿ ವೇಸ್ಟ್ ಮಾಡ್ತಾರೆ. ನಾನು ಯಾಕೆ ಹೇಳಿದೆ ಅಂದ್ರೆ ಅವರು ರೈತರು ಅನ್ನೋದಕ್ಕೆ ನನ್ಗೊಂದು ಮಾತು ನೆನಪಾಯ್ತು. ಅನ್ನ ಇಷ್ಟು ತಿಂತಾರೆ, ಇಷ್ಟು ವೇಸ್ಟ್ ಮಾಡ್ತಾರೆ. ಮನೆಯಲ್ಲಿ ಕೂಡ ಅಷ್ಟೇ, ಎಷ್ಟೋ ಜನ ನಾನು ನೋಡಿದ್ದೀನಿ, ಇಷ್ಟನ್ನ ತಿಂದ್ರೆ ಇಷ್ಟನ್ನ ವೇಸ್ಟ್ ಮಾಡ್ತಾರೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಅನ್ನ ಹಾಕೊಳ್ಳಿ, ಬೇಕಾದ್ರೆ 2ನೇ ಸಲ ಹಾಕೊಳ್ಳಿ, ವೇಸ್ಟ್ ಮಾಡಬೇಡಿ. ನನಗೆ ನಿಜವಾಗ್ಲೂ ಹೇಳ್ತೀನಿ, ನನ್ನ ಮನೇಲಿ ಕೂಡ ನಾನು ಮಕ್ಳಿಗೆ ಅನ್ನ ಬಿಟ್ರೆ ಬೈದ್ ಬಿಡ್ತೀನಿ, ಕೋಪ ಬರುತ್ತೆ ನನಗೆ. ಆದ್ರೆ ಒಂದೊಂದ್ಸಲ ಏನಾಗುತ್ತೆ, ಅನ್ನ ಉಳಿತದೆ ಮಾರನೇ ದಿನ, ಅದು ತಿನ್ನಕ್ಕಾಗಲ್ಲ, ಹಾಳಾಗಿರುತ್ತೆ. ಬಟ್ ಅದನ್ನ ತಿನ್ಬೇಡಿ, ಅದನ್ನ ಬಿಸಾಕಿ. ಅದಕ್ಕೂ ಒಂದು ಉಪಾಯ ಇದೆ. ಆ ಅನ್ನ ಏನಾದ್ರು ಇವತ್ತು ಮಾಡಿರೋ ಅನ್ನ ಉಳಿತು ಬೈ ಚಾನ್ಸ್ ಏನಾದ್ರು, ಮತ್ತೆ ನಾಳೆ ಮಧ್ಯಾಹ್ನ ತನಕ ಊಟ ಮಾಡಲ್ಲ ಅಂದ್ರೆ ಸ್ವಲ್ಪ ತಣ್ಣೀರ್ ಹಾಕಿಟ್ಬಿಡಿ. ಅದು ತಣ್ಣೀರ್ ಹಾಕ್ಬಿಟ್ರೆ ಅನ್ನ ಹಾಳಾಗಲ್ಲ. ಕೆಲವರು ಫ್ರಿಜ್ ಅಲ್ಲಿ ಇಡ್ತಾರೆ, ಫ್ರಿಜ್ ಅಲ್ಲಿ ಇಟ್ರೆ ಗಟ್ಟಿ ಆಗುತ್ತೆ ಅನ್ನ, ಅಕ್ಕಿ ಗಟ್ಟಿ ಆಗುತ್ತೆ. ಅದನ್ನೇ ನೀವು ನೀರ್ ಹಾಕಿ ಹೊರಗಡೆನೆ ಇಡಿ. ನೀವು ಊಟ ಮಾಡೋ ಟೈಮಲ್ಲಿ ಕೈಯಲ್ಲಿ ಹಿಂಡ್ಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕಿ ನಂದಿನಿ ಮೊಸರು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಫಸ್ಟ್ ಕ್ಲಾಸ್ ಆಗಿ ಮೊಸರನ್ನ ತಿನ್ನಿ. ಹೇಗಿರುತ್ತೆ ಗೊತ್ತಾ? ನಾನ್ ತಿಂತೀನಿ, ನಾನು ಅನ್ನ ವೇಸ್ಟ್ ಮಾಡಲ್ಲ. ನಮ್ಮ ಮನೇಲಿ ಏನಾದ್ರು ಅನ್ನ ಉಳಿತು ಅಂತ ಹೇಳಿದ್ರೆ ನಮ್ಮ ಮನೆಯವ್ರು ನೋಡಿದ ತಕ್ಷಣ ಹೇಳ್ತೀನಿ, ಎಷ್ಟು ಅನ್ನ ಉಳಿದಿದೆ ಬಿಡು ಅಂತ ಹೇಳ್ಬಿಟ್ಟು ನೀರ್ ಹಾಕಿಡ್ತೀನಿ. ಮಾರನೇ ರಾತ್ರಿಗೆ ನೀರ್ ಹಾಕಿಟ್ಬಿಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಅದನ್ನ ಹಿಂಡ್ಬಿಟ್ಟು ಮೊಸರು ಹಾಕಿ ನಂಜಿನದು ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಗ್ಗರಣೆ ಎಲ್ಲ ಹಾಕ್ತೀನಿ. ಅದಕ್ಕೆ ಮೊಸರನ್ನ ಆಗೋಯ್ತು. ಹೋಟ್ಲವ್ರು ಅದೇ ಮಾಡೋದು, ವೇಸ್ಟ್ ಆಗಲ್ಲ ಅನ್ನ. ಅದಕ್ಕೆ ದಯವಿಟ್ಟು ಎಲ್ಲರಲ್ಲಿ ಮನವಿ, ಇದು ಒಂದು ಬಂಗಾರದ ಮನುಷ್ಯ, ನೀವು ಚಿತ್ರ ನೋಡಿರ್ತೀರ, ನಾನೇನ್ ಹೇಳೋದ್ ಬೇಕಾಗಿಲ್ಲ. ಅನ್ನನ ವೇಸ್ಟ್ ಮಾಡ್ಬೇಡಿ, ಯಾಕಂದ್ರೆ ಅದು ದೇವ್ರ ಹತ್ರ ಕೇಳತ್ತಂತೆ ಅಕ್ಕಿ. ನನಗೆ ಯಾವಾಗ ಮೋಕ್ಷ ಸಿಗುತ್ತೆ? ನೀ ಎಲ್ಲಾ ಮನುಷ್ಯನಿಗೆ ಭಕ್ತಿ ಮಾಡ್ತಾರೆ, ಮೋಕ್ಷ ಕೊಡ್ತೀಯ, ಎಲ್ಲಾ ಮಾಡ್ತೀಯ, ನನಗೆ ಯಾವಾಗ ನೀನ್ ಮೋಕ್ಷ ಕೊಡೋದು ಅಂತ ಕೇಳಿದಾಗ ದೇವ್ರು ಒಂದೇ ಮಾತು ಹೇಳ್ತಾರಂತೆ, ನೀನ್ ಯಾವಾಗ ಮನುಷ್ಯನ ಹೊಟ್ಟೆನಲ್ಲಿ ಹೋಗ್ತೀಯ ಆವಾಗ ನಿನಗೆ ಮೋಕ್ಷ ಅಂತೇಳಿ ಅನ್ನಕ್ಕೆ ಭಗವಂತ ಪರಮಾತ್ಮ ಹೇಳ್ತಾನಂತೆ, ವಿಷ್ಣು ಪರಮಾತ್ಮ ಹೇಳ್ತಾನಂತೆ. ನೀನ್ ಯಾವಾಗ ನೀನು ಅನ್ನ ಮಾಡಿ ನಿನ್ನ ಊಟ ಮಾಡ್ತಾರೆ, ಅವರು ಮನುಷ್ಯನ ಹೊಟ್ಟೆಗೆ ಹೋದ ತಕ್ಷಣ ನಿನಗೆ ಮೋಕ್ಷ. ಅದಕ್ಕೆ ನಾವು ಹೇಳೋದು, ಯಾಕಂದ್ರೆ ನಾವು ಊಟ ಮಾಡುವಾಗ ಸ್ವಲ್ಪ ಸೈಡಲ್ಲಿ ಬಿಟ್ಬಿಟ್ರೆ ಆ ಅನ್ನ ಹೇಳುತ್ತಂತೆ, ಅಯ್ಯೋ ನನಗ್ ತಿನ್ನು, ತಿಂತಾ ಇಲ್ಲ ನೀನು, ನನಗೆ ಮೋಕ್ಷ ಆಗ್ಬೇಕು ನಾನಂತೆ. ಹಾಗೆ ಅದಕ್ಕೋಸ್ಕರ ದಯವಿಟ್ಟು ಯಾರು ಅನ್ನ ಬಿಡ್ಬೇಡಿ, ಅನ್ನ ಊಟ ಮಾಡಿ, ಉಳಿದ್ರೆ ನಾಳೆ ಚಿತ್ರಾನ್ನ ಮಾಡಿ, ಮೊಸರನ್ನ ಮಾಡಿ. ಯಾಕಂದ್ರೆ ನಾವು ಕಷ್ಟದಲ್ಲಿ ಇದ್ದಾಗ ನಾವು ಅದನ್ನೇ ತಿಂದು ಬೆಳೆದವ್ರಲ್ವಾ. ಇವಾಗ ದೇವ್ರು ಚೆನ್ನಾಗಿಟ್ಟಿದ್ದಾನೆ ಅಂದ್ರೆ ಅನ್ನ ವೇಸ್ಟ್ ಮಾಡಿದ್ರೆ ಭಗವಂತ ಎಲ್ಲಾ ನೋಡ್ತಾನೆ, ಕೊಟ್ಟು ನೋಡ್ತಾನಂತೆ, ಕಿತ್ಕೊಂಡು ನೋಡ್ತಾನಂತೆ. ಅದಕ್ಕೆ ಆತರ ಮಾಡಬೇಡಿ ಅಂತ ಹೇಳಿ ನಮ್ಮಲ್ಲಿ ಮನವಿ. ದಯವಿಟ್ಟು ನನ್ನ ಮಾತಿಂದ ಯಾರಿಗಾರು ಬೇಜಾರಾದ್ರೆ ಕ್ಷಮಿಸ್ಬಿಡಿ. ರೈತರು ಬಂದಿದ ತಕ್ಷಣ ನನಗೆ ಅದೊಂದು ಮಾತು ಜ್ಞಾಪಕ ಬಂತು. ಧನ್ಯವಾದಗಳು. ಇಲ್ಲ, ಲೈವ್ಗೆ ಬರ್ತಾ ಇದ್ದೀರಾ ಎಲ್ರು, ಬಟ್ ಅದ್ರ ರಿಕ್ವೆಸ್ಟ್ ಕಳ್ಸಿದೀರಾ, ಅಗೇನ್ ಕಾಲಮ್ ಇದ್ ಮಾಡ್ಕೊಂಡು ಕಳ್ಸಿ, ಖಂಡಿತವಾಗ್ಲೂ ತಗೊಳ್ತೀನಿ. ತುಂಬಾ ಜನ ಬಂದಿದ್ದೀರಾ, ತುಂಬಾ ಪ್ರೀತಿ ಕೊಟ್ಟಿದ್ದೀರಾ. ಲೈವ್ಗೆ ಯಾರಾದ್ರೂ ಬರೋಂಗಿದ್ರೆ ರಿಕ್ವೆಸ್ಟ್ ಕಳ್ಸಿ, ಖಂಡಿತವಾಗ್ಲೂ ತಗೊಳ್ತೀನಿ. ನಾವಿರೋದೇ ನಿಮ್ಗೋಸ್ಕರ. ಅಣ್ಣವ್ರು ಆವತ್ತೇ ಹೇಳಿದ್, ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಬಾಳುವಿರೆಲ್ಲ ಹಾಯಾಗಿ, ನಾನಿರುವುದೇ ನಿಮಗಾಗಿ. ಅವತ್ತೊಂದು ಹಾಡು ಹೇಳಿದ್ದೆ, ಇವತ್ತೊಂದು ಒಳ್ಳೆ ಮೂಡಲ್ ಹಾಡು ಹೇಳಿದೀನಿ. ಎಲ್ಲ ಇರುತ್ತೆ ಪ್ರಪಂಚದಲ್ಲಿ, ಎಲ್ಲ ಕಷ್ಟ. ಈಗ ಮಕ್ಕಳ ಅಡ್ಮಿಷನ್ ಆಗಿದೆ, ಮಕ್ಳು ಫೀಸ್ ಕಟ್ಟಿರ್ತೀರಾ, ಕೆಲವರು ಸಾಲ ಮಾಡಿ ಕಟ್ಟಿರ್ತಾರೆ, ಕೆಲವರು ಏನೇನೋ ಮಾಡ್ತಾರೆ. ಅದೆಲ್ಲ ಕಷ್ಟ ಆಗುತ್ತೆ, ನನ್ಗೆ ಗೊತ್ತು. ಜೀವನ ನಾವೆಲ್ಲ ಅದನ್ನೆಲ್ಲ ಅನುಭವಿಸಿದೀವಿ. ಅದರಲ್ಲಿ ಒಂದು ಸಣ್ಣ ಸಮಯದಲ್ಲಿ ಒಂದು ಟೈಮ್ ಪಾಸ್ ಮಾಡಿ ಎಲ್ಲರನ್ನ ಪ್ರೀತಿ ತಗೊಳ್ಳೋದು, ಎಲ್ಲರನ್ನ ಮಾತಾಡ್ಸೋದು ಮಾಡ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ಇದೇ ತರ ಇರ್ಲಿ. ಖಂಡಿತವಾಗ್ಲೂ ತುಂಬಾ ಜನ ಬಂದಿದ್ದೀರಾ, ತುಂಬಾ ಪ್ರೀತಿ ಕೊಟ್ಟಿದ್ದೀರಾ. ಗಂಗಾ ಮೇಡಮ್ ಅವರೇ ನಮಸ್ಕಾರ. ಗಣೇಶ್ ಅವರೇ ನಮಸ್ಕಾರ. ತುಂಬಾ ಖುಷಿ ಆಗುತ್ತೆ. ರವಿ ಶೆಟ್ಟಿ ನಮಸ್ತೆ. ರವಿ ಶೆಟ್ರೆ ನಮಸ್ಕಾರ. ವಿಶಾಲ್ ನಮಸ್ತೆ. ಎಲ್ರು ನೀವು ರಿಕ್ವೆಸ್ಟ್ ಕಳ್ಸಿದೀರಾ, ಬಹಳ ಖುಷಿ ಆಗುತ್ತೆ. ಇದೇ ತರ ಇರ್ಲಿ ನಿಮ್ಮ ಪ್ರೀತಿ. ಹಾಯ್ ಗಣೇಶ್ ಬ್ರದರ್, ಹೇಗಿದ್ದೀರಾ? ಯಾರಿದು? ಮಂಜು ಚಿನ್ನು ನಮಸ್ತೆ ಸರ್. ಖಂಡಿತವಾಗ್ಲೂ ಬಹಳ ಖುಷಿ ಆಗುತ್ತೆ. ಮಂಜು ಚಿನ್ನು ಅವರೇ, ನಿಮ್ಮನ್ನ ಮರೆಯಲ್ಲ ನಾವು. ಅವತ್ತು ನಮ್ಮನ್ನ ಕರೆದು ಸನ್ಮಾನ ಮಾಡಿದ್ರಿ. ಯಾವ್ದದು ಹೆಸರು ಮರ್ತು ಬಿಟ್ಟಿದ್ದೀರಿ. ನೀವು ಅವತ್ತಿದ್ರಿ. ನಿಮ್ಮ ತಾಯಿಯವ್ರು ಹೇಗಿದ್ದಾರೆ? ಮಂಜು ಚಿನ್ನವರೇ ಚೆನ್ನಾಗಿದ್ದೀರಾ? ತುಂಬಾ ಧನ್ಯವಾದ ಮಂಜು ಚಿನ್ನವರೇ, ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ.
ಗೊತ್ತು, ನಾನು ಮರೆಯಲ್ಲ ಯಾವತ್ತು. ಅಲ್ಲಿ ಯಾವ್ದೋ ಒಂದು ದೇವಸ್ಥಾನ ಎಲ್ಲ ಇತ್ತು, ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದು ಯಾರು ಬರ್ತಡೇ ಗೊತ್ತಿಲ್ಲ, ನಾನು ನಂದೀಶ್ ಗೌಡ್ರು ಆಮೇಲೆ ಸುಮಾರು ಜನ ಡಾಕ್ಟ್ರು, ಸುಮಾರು ಜನ ಬಂದಿದ್ವಿ. ತುಂಬಾ ಪ್ರೀತಿ ಕೊಟ್ಟಿದ್ದೀರಾ ನೋಡಿ. ನೀವೆಲ್ಲ ಪ್ರೀತಿ ಕೊಟ್ಟಿದ್ರೆ ನಾವ್ ಯಾವ ಮಟ್ಟಕ್ಕೆ ಬೆಳೆದಿದೀವಿ ಅಂದ್ರೆ, ನಾವು ಬೆಳೆದಿದೀವಿ ಅಂತ ತಿಳ್ಕೊತೀವಿ, ಬೆಳೆದಿದೀವಿ ಇಲ್ವೋ ನಮ್ಗ್ ಗೊತ್ತಿಲ್ಲ, ಅದನ್ನ ನೀವ್ ಹೇಳ್ಬೇಕು. ತುಂಬಾ ಖುಷಿ ಆಗುತ್ತೆ. ಧನ್ಯವಾದ. ಯಾರೇ ನನ್ನ ಟೆಕ್ಕಿ ಸ್ನೇಹಿತರು ಯಾರೇ ಬರ್ಲಿ, ಯಾರನ್ನು ನಾನು ಮರೆಯಲ್ಲ ಯಾವತ್ತು. ನೋಡಿ ಅದಕ್ಕೆ ಹೇಳುದು, ಒಂದು ಪ್ರೀತಿ ಅನ್ನೋದು ನೋಡಿ ಯಾವ ತರ ಬರುತ್ತೆ. ಅವ್ರು ನೋಡಿ ಹಾಯ್ ಗಣೇಶ್ ಭಟ್ರೆ ಹೇಗಿದ್ದೀರಾ ಅಂತ ಕೇಳಿದ್ರಲ್ಲ, ಆ ಪ್ರೀತಿ ನೋಡಿ. ಆ ಪ್ರೀತಿ ನಿಜವಾಗ್ಲೂ ಹೇಳ್ತೀನಿ, ದುಡ್ಡು ಬರುತ್ತೆ ಹೋಗುತ್ತೆ, ಆ ಪ್ರೀತಿ ಬರ್ಬೇಕಂದ್ರೆ ಬಹಳ ಕಷ್ಟ ಇದೆ. ಅದಕ್ಕೆ ನಾನು ಹೇಳೋದು, ಯಾವ ಜನ್ಮದ ಋಣನೋ, ಯಾವ ಜನ್ಮದ ಅನುಬಂಧನೋ. ನಮ್ಮ ರೈತರ ಮಗಳಿಗೆ ಮಂಜು ಚಿನ್ನು ನಮಸ್ತೆ ರೈತ ಮಗಳಿಗೆ ಅವ್ರಿಗೆ ಕಳಿಸಿಲ್ಲ. ಓಕೆ 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 ಓಕೆ. ಅಲ್ಲ, ರೈತರು ನಮ್ಗೆ ಅನ್ನದಾತರು, ರೈತರು ಸೈನಿಕರು, ಇವ್ರಿಬ್ರಿದ್ ಬಿಟ್ರೆ ನಾವು ಚೆನ್ನಾಗಿರ್ತೀವಿ. ಯಾರೋ ರಿಕ್ವೆಸ್ಟ್ ಕಳ್ಸಿದಾರೆ, ತಗೊಳಕ್ ಆಗ್ತಾ ಇಲ್ಲ. ನಾನೇನ್ ಮಾಡ್ಲಿ ಸರ್, ತಗೊಳಕ್ ಆಗ್ತಾ ಇಲ್ಲ. ನಮಸ್ತೆ ಸರ್, ನಾನು ಅಣ್ಣ ಅವರು ನೋಡೋ ಭಾಗ್ಯ ನನಗೆ ಸಿಕ್ಕಿಲ್ಲ. ಆದ್ರೆ ನಿಮ್ಮನ್ನ ನೋಡಿ, ಅವರನ್ನೇ ನೋಡಿದಷ್ಟು ಖುಷಿ ಆಗುತ್ತೆ, ತೃಪ್ತಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್ ಬ್ರದರ್, ಧನ್ಯವಾದಗಳು ನಿಮ್ಗೆ. ನಿಮ್ ಪ್ರೀತಿಯ ಆಶೀರ್ವಾದ ಇದೇ ತರ ಇರ್ಲಿ. ಸೂರಿ 84721 ಅವ್ರಿಗೆ ಧನ್ಯವಾದಗಳು. ನಾವು ಅಣ್ಣವ್ರಾಗಕ್ಕಾಗಲ್ಲ, ನಾವು ಅಣ್ಣವ್ರ ಅಭಿಮಾನಿ ಅಂತ ಹೇಳ್ಕೊಳಕ್ ನಾನು ಹೆಮ್ಮೆ ಬೀಳ್ತೀನಿ. ಯಾಕಂದ್ರೆ ಇಡೀ ಪ್ರಪಂಚಕ್ಕೆ, ಇಡೀ ವಿಶ್ವಕ್ಕೆ ಕೆಂಟಕಿ ಕರ್ನಲ್ ಡಾಕ್ಟರ್ ರಾಜ್ಕುಮಾರ್ ಒಬ್ಬರೇ ಇರೋದು. ನಾವೆಲ್ಲ ಅವ್ರ ಅಭಿಮಾನಿಗಳು, ಅವರ ಅನುಯಾಯಿಗಳು, ಅಷ್ಟ್ ಹೇಳ್ತೀನಿ. ನನಗೆ ಅಣ್ಣವ್ರ ಅಭಿಮಾನಿ ಅನ್ನೋದ್ರಲ್ಲಿ ನನ್ಗೆ ಬಹಳ ಸಂತೋಷ ಆಗುತ್ತೆ, ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ. ನಮಸ್ತೆ ವಿಷ್ಣು ಅವರೇ, ನಮಸ್ಕಾರ ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ ಸರ್? ಶುಭರಾತ್ರಿ ಎಲ್ಲರಿಗೂ. ಶುಭರಾತ್ರಿ. ಹರ್ಷ ಅವರೇ ನಮಸ್ತೆ ನಮಸ್ತೆ. ಮಲ್ಲೇಶ್ ಅವರೇ ನಮಸ್ತೆ. ಮಂಜು ಅವರೇ ನಮಸ್ಕಾರ. ನಮಸ್ತೆ ಮೇಡಮ್, ನಿಮ್ ರಿಕ್ವೆಸ್ಟ್ ಕಳ್ಸಿದೀರಾ. ಮಂಜು 33 ರಿಕ್ವೆಸ್ಟ್ ಕಳ್ಸಿದೀರಾ, ಮತ್ತೆ ತೆಗಿದೀರಾ. ನಮಸ್ತೆ ನಮಸ್ತೆ ನಮಸ್ತೆ. ಎಲ್ಲ ಊಟ ಗೀಟ ಮಾಡ್ಕೊಂಡು ಕೂತ್ಕೊಂಡಿರ್ತೀರಾ ಆರಾಮಾಗಿ. ಅದಕ್ಕೆ ಸ್ವಲ್ಪ ಲೇಟ್ ಆಗಿ ಬಂದೆ. ಅದಲ್ಲದೆ ನಂದು ಇವತ್ತು ಆಕ್ಚುಲಿ ನಂದು ಯೂಟ್ಯೂಬ್ ಲೈವ್ ಇತ್ತು ಇವತ್ತು. ಯೂಟ್ಯೂಬ್ ಅಲ್ಲಿ ಪ್ರತಿ ತಿಂಗಳ ಕೊನೆ ಶನಿವಾರ ಹೋಗ್ತೀನಿ. ಅಲ್ಲೂ ಕೂಡ ನನಗೆ 90,000 ಜನ ಅಭಿಮಾನಿ ದೇವರುಗಳು ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಸೊ ಇದರಲ್ಲಿ ಕೂಡ 95,000 ಜನ ಮಾಡಿದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲೂ 45,000 ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಅವ್ರ ಪ್ರೀತಿ ಆಶೀರ್ವಾದ ಇರೋದ್ರಿಂದ ನಾವ್ ಇವತ್ತು ಬೆಳಿತೀವಿ. ಯಾವತ್ತು ಯಾವುದೇ ಮನುಷ್ಯನಿಗಾಗ್ಲಿ ಅಹಂಕಾರ ಬರಬಾರ್ದು. ನಾವು ಅನ್ನೋದು ಬರ್ಬೇಕು. ಯಾವತ್ತು ಯಾವುದೇ ಮನುಷ್ಯ ಆಗ್ಲಿ, ನಾವೆಲ್ಲ ಕಲಾವಿದ್ರು ಯಾವತ್ತೂ ಯಾರ ಜೊತೆಗೂ ಜಗಳ ಮಾಡಬಾರ್ದು. ಜಗಳ ಮಾಡಿದ್ರೆ ಆ ಕ್ಷಣ ಮರ್ತು ಬಿಡ್ಬೇಕು. ಅದು ಕಲಾವಿದರ ರಕ್ಷಣೆ. ಅಣ್ಣವ್ರು ಯಾವತ್ತೂ ಹೇಳಿದ್ದಾರೆ, ಎಲ್ರೂ ಒಂದೇ. ಶಂಕರ್ ನಾಗ್ ಅವ್ರು ನನ್ಗಿಂತ ವಯಸ್ಸಲ್ಲಿ ಚಿಕ್ಕವರಾಗಿದ್ರು ಕೂಡ ಅವ್ರು ದೊಡ್ಡವರೇ. ಯಾಕಂತ ಹೇಳಿದ್ರೆ, ನಾನು ಎಷ್ಟೇ ದೊಡ್ಡವನಾದ್ರು ಡೈರೆಕ್ಷನ್ ಮಾಡ್ತಾ ಇರೋದು ಅವ್ರು ತಾನೇ ಚಿತ್ರ. ಸೊ ಅವ್ರ ಡೈರೆಕ್ಷನ್ ಅಲ್ಲಿ ನಾನ್ ಮಾಡ್ತಾ ಇರೋದು ಅವ್ರು ನನ್ಕಿಂತ ದೊಡ್ಡವರೇ ಅಂತ ಅಣ್ಣವ್ರು ಹೇಳಿದ್ದಾರೆ. ಹಾಗೆ ನನ್ಕಿಂತ ಚಿಕ್ಕವರಾದ್ರೂ ಕೂಡ ನಮ್ಗೆ ಅವ್ರು ಐಡಿಯಾ ಕೊಟ್ರೆ, ಹೇಳ್ಕೊಟ್ರೆ. ಈಗ ಶಿವಣ್ಣ ನಮ್ಗೆ ಎಷ್ಟೋ ಚಿತ್ರಗಳಿಗೆ ನನಗಿಂತ ವಯಸ್ಸಲ್ಲಿ ತುಂಬಾ ಚಿಕ್ಕವರು, ಆದ್ರೂ ಕೂಡ ಅವರು ನಮ್ಗೆ ಪ್ರತಿ ಒಂದನ್ನ ನಮ್ಗೆ ಹೇಳ್ಕೊಡ್ತಾರೆ. ಅಣ್ಣ ಹಿಂಗ್ ಮಾಡೋಣ ಅಂತೇಳಿ. ಒಂದು ಶೇಖರ್ ಅಂತಿದ್ದಾರೆ, ನನ್ನ ಫ್ರೆಂಡ್, ಬಹಳ ಆತ್ಮೀಯ ಫ್ರೆಂಡು. ನನ್ಗೊಂದ್ 40 ವರ್ಷದ ಫ್ರೆಂಡ್ ಅವರು, ಶೇಖರ್ ರಾಜ್ ಅಂತೇಳಿ. ನೀವು ಕೇಳಿರ್ತೀರಾ. ಆದಷ್ಟು ಬೇಗ ಅವ್ರನ್ನ ನಿಮ್ಮನ್ನ ಮೀಟ್ ಮಾಡಿಸ್ತೀನಿ. ನಾನು ಬರ್ತಾ ಇರ್ತಾರೆ ಇಲ್ಲಿ ಅವಾಗ ಅವ್ರನ್ನ ಮೀಟ್ ಮಾಡ್ತೀನಿ. ಅವರು ಕೂಡ ತುಂಬಾ ನಾನು ವಿಡಿಯೋಗಳು ಮಾಡಿದ್ದಾರೆ. ಬಟ್ ಫಿಲ್ಮ್ ಕೂಡ ಇದೆ, ಅವ್ರದ್ದು ಫಿಲ್ಮ್ ಕೂಡ ಬಂದಿದೆ. ಅವರು ಡೈರೆಕ್ಷನ್ ಕೂಡ ಮಾಡ್ತಾರೆ. ತುಂಬಾ ಚೆನ್ನಾಗಿ ಅಭಿನಯ ಹೇಳ್ಕೊಡ್ತಾರೆ ಅವರು. ಇದು ಕಸ್ತೂರಿ ನಿವಾಸ, ಭಕ್ತ ಕುಂಬಾರ, ಆಮೇಲೆ ಹಳೆ ಹಾಡುಗಳು, ತುಂಬಾ ಹೃದಯ ಸಂಗಮ, ತುಂಬಾ ಮಾಡಿದ್ದಾರೆ. ತುಂಬಾ ವಿಡಿಯೋಗಳು ಮಾಡಿದ್ದಾರೆ ನಂದವರು. ಪ್ರತಿಯೊಂದು ಅವರ ಡೈರೆಕ್ಷನ್ ಯಾವ ತರ ಇರುತ್ತಂದ್ರೆ ಪಿಕ್ಚರ್ ತೆಗ್ದಾಗಿರುತ್ತೆ. ಶೇಖರ್ ಅವರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ ಈ ವಿಷಯದಲ್ಲಿ. ಯಾಕಂದ್ರೆ ಅವರನ್ನ ತುಂಬಾ ನೆನ್ಸ್ಕೋತೀನಿ ನಾನು ಪ್ರತಿಯೊಂದು. ಯಾಕಂದ್ರೆ ನಮ್ಗೆ ಪ್ರೀತಿ ಕೊಟ್ಟಿದ್ದಾರೆ, ಅವ್ರಿಗೆ ಪ್ರೀತಿ ನಾವು ಇಲ್ಲಿ ಇಟ್ಕೋಬೇಕು. ಆವಾಗ ನಮ್ಗೆ ಭಗವಂತ ಒಳ್ಳೇದ್ ಮಾಡ್ತೀನಿ. ನನಗೆ ಯಾರ ಬಗ್ಗೆನೂ ದ್ವೇಷ ಇಲ್ಲ, ಯಾರ ಬಗ್ಗೆನೂ ಕೋಪ ಇಲ್ಲ. ಕವಿತಾ ಅವ್ರಿಗೂ ನಾನು ಮಾತಾಡಿದ್ರಿಂದ ಏನಾದ್ರು ಬೇಜಾರಾದ್ರೆ ಕ್ಷಮಿಸಿ ಅಂತ ಕವಿತಾ ಅವ್ರಿಗೆ ನಾನು ಕೇಳ್ತೀನಿ. ರಿಕ್ವೆಸ್ಟ್ ತಗೊಳ್ತೀನಿ. ಕವಿತಾ ಅವ್ರು ಕೂಡ ನಾನು ಕೇಳ್ಕೊಳ್ತೀನಿ ಈ ಮುಖಾರ. ಯಾಕಂದ್ರೆ ಈ ವಿಡಿಯೋ ಯಾರಾದ್ರೂ ನೋಡಿದ್ರೆ ಅವ್ರಿಗೆ ಹೇಳಿ, ಶಬನಾ ಕವಿತಾ ಅಂತ ಹೇಳಿ. ಅವರು ಸ್ವಲ್ಪ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಅವತ್ತು ನಮ್ಗೆ ಸನ್ಮಾನ ಮಾಡಿದ್ದು ಜೀವನದಲ್ಲೇ ಮರೆಯಲ್ಲ. ಯಾವ ಗಳಿಗೆಯಲ್ಲಿ ನೀವು ಸನ್ಮಾನ ಮಾಡಿದ್ರಿ, ಅದ್ರ ಮೇಲೆ ಸನ್ಮಾನ ಆದ್ಮೇಲೆ ಸನ್ಮಾನ ಜವಾಬ್ದಾರಿ ಜಾಸ್ತಿ ಆಗೋಯ್ತು. ಇರ್ಲಿ ತೊಂದ್ರೆ ಇಲ್ಲ. ಅದಕ್ಕಿಂತ ಮುಂಚೆ ನೀವು ಹೆಚ್ಚಿನದಾಗಿ ಜ್ಞಾಪಿಸ್ಕೊಂಡಿದ್ಕೆ ಅಮ್ಮ ನಮಸ್ಕಾರ.
ನೀನ್ ನೋಡಿಲ್ಲ ನಿಮ್ಮ ಅವ್ರನ್ನ. ಆಶೀರ್ವಾದ, ನಿಮ್ಮ ಆಶೀರ್ವಾದ ಪ್ರೀತಿ ಇರ್ಲಿ. ನಾನು ಅಣ್ಣವರ ಅಭಿಮಾನಿ ಗಣೇಶ್ ಭಟ್ ಅಂತ, ನಿಮ್ಮ ಮಗನ ಸ್ನೇಹಿತ. ಅಲ್ಲಿ ಮಾತಾಡಿದಾಗ ನಿನ್ ಕೇಳಿದ್ರು, ಅದಕ್ಕೆ ಕಾಲ್ ತೋರ್ಸೋಣ ಅಂತ ಕಾಲ್ ಮಾಡಿದೆ. ಬಹಳ ಒಳ್ಳೇದಾಯ್ತು ಸರ್, ಬಹಳ ಒಳ್ಳೇದಾಯ್ತು ನಿಜವಲ್ಲ. ಹೌದು, ಅವ್ರ ಜೊತೆ ವಿಡಿಯೋಗಳು ಮಾಡ್ತಾ ಇದ್ದಿ, ಈಗ ಮಾಡ್ತಾ ಇಲ್ಲ ಸರ್. ಎಷ್ಟಾಗಿದೆ ಏಜು ಇವಾಗ? ನಿಯರ್ 90. ನಮ್ಮ ಅತ್ತೆ ಪ್ರಾಯ ಸೇಮ್. ನಮ್ಮ ಅತ್ತೆಯವರು 92 ಆಗಿದೆ. ನಮ್ಮ ಅತ್ತೆಯವ್ರು ಇನ್ನೂ ಇದಾರೆ, ಇವತ್ತು ಇದ್ದಾರೆ. ನಮ್ಮ ಮನೇಲೆ ಇದ್ರು, ಆಮೇಲೆ ಸ್ವಲ್ಪ ದಿನ ಮಗನ್ ಮನೆಗೆ ಹೋದ್ರು. ಹಾ, ಬಹಳ ಖುಷಿ ಆಗುತ್ತೆ ಸರ್. ನನ್ನ ವಿಡಿಯೋ ಕಾಲ್ ಮಾಡಿ ಅದಕ್ಕೋಸ್ಕರ ಬಹಳ ಮಾಡಿದ್ದು. ಬಹಳ ಒಳ್ಳೇದಾಯ್ತು, ಬಹಳ ಒಳ್ಳೇದಾಯ್ತು, ಬಹಳ ಒಳ್ಳೇದಾಯ್ತು ಸರ್. ಅವ್ರ ಆಶೀರ್ವಾದ ಬೇಕು ಸರ್. ಅವ್ರ ಆ ಪ್ರೀತಿ ಕೊಡ್ತಾರಲ್ಲ, ಅದು ಭಗವಂತ ಕೊಟ್ಟಾಗ ನಮ್ಗೆ ತುಂಬಾ ಖುಷಿ ಆಗುತ್ತೆ. ನಮ್ಗೆ ಬಹಳ ಖುಷಿ ಆಯ್ತು ತುಂಬಾ ಸರ್. ನಾನ್ ಬರ್ತೀನಿ, ನನ್ನ ನಂಬರ್ ಇದೆ ತಾನೆ ನಿಮ್ಮ ಹತ್ರ? ಇದೆ 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 ಇದೆ. ನಾನು ಫೋನ್ ಮಾಡಿ, ನಾನು ಖಂಡಿತವಾಗ್ಲೂ ಅಲ್ಲಿ ಬರ್ತೀನಿ, ನಿಮ್ ಮನೆಗೆ ಬರ್ತೀನಿ. ಖಂಡಿತ ಬನ್ನಿ, ನನಗೆ ಖಂಡಿತ ಬನ್ನಿ. ಫೋನ್ ಬಲರಾಮಣ್ಣ ಅವ್ರು ನೋಡಕ್ಕೆ ಅಂತಾನೆ 3 ಸಲ ಬಂದಿದ್ದಾರೆ. ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು ಸರ್, ಬಹಳ ಖುಷಿ ಆಯ್ತು. ಚೆನ್ನಾಗಿದ್ದೀರಾ? ಮನೆಗೇನೆ ಕಟ್ಟಿದಿರಲ್ಲ, ನೋಡಿದೆ ನಾನು, ಮನೆ ಎಲ್ಲ ಕಟ್ಟಿದ್ರಿ. ಇನ್ವಿಟೇಷನ್ ಕಳ್ಸಿದ್ದೆ. ಕಳ್ಸಿದಿರಾ ಸರ್? ಸರ್ ಇಲ್ಲಿ ನಾನು ಅದನ್ನ ಇಲ್ಲಿ ಹೇಳಕ್ ಆಗಲ್ಲ, ನಿಮ್ಗೆ ಪರ್ಸನಲ್ ಆಗಿ ಹೇಳ್ತೀನಿ. ಇರ್ಲಿ ತೊಂದ್ರೆ. ಯಾಕಂದ್ರೆ ಇರುತ್ತೆ ಟೆನ್ಷನ್ಗಳು, ಮನುಷ್ಯನಿಗೆ ಮುಗಿಯೋದಿಲ್ಲ, ಇದು ಮುಗಿಯೋದಿಲ್ಲ. ಜೀವ ಇರುವವರೆಗೆ ಬರ್ತಾನೆ tension ಇರ್ತಾವ. ಇದ್ದೇ ಇರುತ್ತೆ ಸರ್. ಇದು ಪ್ರಪಂಚ, ಇದು ಏನ್ ಗೊತ್ತಾ ನಿಮ್ಗೆ, ಇದು ದೇವ್ರು ಅದನ್ನ ಆತರ ಬಾಂಧವ್ಯ ಮಾಡಿರ್ತಾನೆ. ಆ ಬಾಂಧವ್ಯ ಇದೆ ನೋಡಿ, ಅದು ಯಾವ್ದೋ ಒಂದು ಯಾವ್ದೋ ಒಂದು ಜನ್ಮದ್ದು ಪುಣ್ಯ, ಅದು ನಮ್ಮನ್ನ ಅದು ಎಳಿತದೆ. ಈಗ ನೋಡಿ, ನಿಮ್ಮ ತಾಯಿನ ನೀವು ನೋಡ್ತಾ ಇದ್ದೀರಂದ್ರೆ, ಯಾವ ಜಗದಲ್ಲಿ ಯಾವ ಜನ್ಮದಲ್ಲಿ ಅವರು ನಿಮ್ಮನ್ನ ನೋಡಿದಾರ, ಅದು ರಿವರ್ಸ್. ಇಲ್ಲ, ಅದು ರಿವರ್ಸ್. ನಿಮ್ ಲೈವ್ ಅಲ್ಲಿ ನಾನು ಇನ್ನೊಂದೇ ರಿಕ್ವೆಸ್ಟ್ ಮಾಡ್ಕೊಂತೀನಿ, ದಯವಿಟ್ಟು ಯಾರು ತಾಯಿನ ಕಡೆಗಣಿಸ್ಬೇಡಿ. ಇವತ್ತು ಅವರು ಬೆಡ್ ಅಲ್ಲಿ ಇರ್ತಾರೆ, ಅವ್ರಿಗೆ ಮಗು ಇದ್ದಂಗೆ. ನಮ್ಮನ್ನ ಎತ್ತಾಗ ನಾವು ಮಗು, ಅವ್ರದ್ದು ಸಂತೈಸಿದಂಗೆ ಇವಾಗ ನಾವು ಅವ್ರನ್ನ ನೋಡ್ಕೋಬೇಕು. ಖಂಡಿತ ನಾವು ಮಗು ಇದ್ದಾಗ ಕೆಳಗಡೆ ಬೀಳ್ತೀವಿ, ನಾವು ಊಟ ಮಾಡಲ್ಲ, ಮಣ್ಣು ತಿಂತೀವಿ, ಅದೆಲ್ಲ ನಮ್ಮನ್ನ ನೋಡಿ. ಅದಕ್ಕಿಂತ ಇನ್ನು ಮೇನು 9 ತಿಂಗಳು ನವಮಾಸಗಳು ಅವ್ರು ಹೊಟ್ಟೆಲಿಟ್ಟು ನಮ್ಮನ್ನ, ಅವರ ರಕ್ತ ಅವರು ಇದು ಕೊಟ್ಟು ನಮ್ಮನ್ನ ಒಂದು ಇದು ಮಾಡ್ತಾರಲ್ಲ, ಆ ಪ್ರೀತಿ ಯಾವತ್ತೂ ಕಡೆಗಣಿಸ್ಬಾರ್ದು. ನಾನು ಯಾವತ್ತೂ ಎಲ್ಲಾ ನಾನು ಯುವ ಜನರ ಹತ್ರ ಹೇಳ್ತೀನಿ, ನೀವು ಕೆಲವ್ರು ಕರ್ಕೊಂಡೋಗ್ಬಿಟ್ಟು ನೋಡಿ, ಇವ್ರು ನಮ್ಮ ಫ್ರೆಂಡ್, ಇವ್ರನ್ನ ನೋಡಿ ಕಲ್ತ್ಕೊಳ್ಳಿ, ತುಂಬಾ ಕೆಟ್ಟದಾಗ ನಡೆಸ್ಕೋತಾರೆ. ತುಂಬಾ ಕೆಟ್ಟದಾಗ ನಡೆಸ್ಕೋತಾರೆ. ಈಗ ನಿಮ್ಮ ತಾಯಿ, ನೀವು ಇಷ್ಟು ವಯಸ್ಸಲ್ಲಿ ಅವ್ರಷ್ಟು ಮುದ್ದಾಗಿ ನೋಡ್ಕೊಳ್ತಾರ, ನಿಮ್ಗೆ ಭಗವಂತ ನಿಮ್ಗೆ ಯಾವತ್ತೂ ಒಳ್ಳೇದ್ ಮಾಡ್ತಾನೆ. ಇಷ್ಟು ಜ್ಞಾಪಕ ಇಟ್ಕೊಳ್ಳಿ. ಒಂದು ಹೆಣ್ಮಗು ಅಂತ ನೋಡ್ಕೊತಾ ಇದೀನಿ. ಅಲ್ಲ, ಅದೇ ಹೇಳಿತು ಈಗ ಏನಂದ್ರೆ, ಅವರು ನಿಮ್ಮನ್ನ ಆತರ ಬೆಳೆಸಿ, ಆತರ ಸಾಕಿ, ಆ ಪ್ರೀತಿ ಕೊಟ್ಟಿದ್ದಾರೆ. ಅದು ನಿಜವಾಗ್ಲೂ ಹೇಳ್ತೀನಿ, ನೀವು ಪುಣ್ಯ ಮಾಡಿದ್ದೀರಾ. ನಾವು ಇಲ್ಲ ಅಂತ ಅಳ್ತೀವಿ, ನಿಜವಾಗ್ಲೂ ಹೇಳ್ತೀನಿ. ನಮ್ಗಿಲ್ಲ, ನಮ್ ತಾಯಿ ತಂದೆ ಯಾರಿಲ್ಲ ನನಗೆ. ಆಲ್ವೇಸ್ ವೆಲ್ಕಮ್ ಬಲರಾಮಣ್ಣ. ಅದೇನೋ ಓಲೆ ಕೊರ್ಗಿ ಇಲ್ಲ ಕೂಡ ನಾನು ಬರ್ತೀನಿ, ಬಾರಣ ಇಲ್ಲ 3 ಸಲ ಪದೇ ಬ್ಯಾಕ್ ಟು ಬ್ಯಾಕ್ ಬಂದ್ಬಿಟ್ಟು ಬಲರಾಮಣ್ಣ ಕೇಳ್ತೀನಿ. ಇಲ್ಲ, ಖಂಡಿತವಾಗ್ಲು ಹೇಳಿ, ನಾನು ಬರ್ತೀನಿ. ಬಲರಾಮ ಎಲ್ಲಿ ಬರುತ್ತೆ ಸರ್ ಇದು? ಗಂಗಾ ಅಂತ ಹಾಯ್ ಅಂತ ಇದ್ರೆ ಹಾಯ್. ನಮಸ್ತೆ ಮೇಡಮ್. ಎಲ್ರಿಗೂ ನಮಸ್ತೆ, ಬೇಜಾರ್ ಮಾಡ್ಕೋಬೇಡಿ. ಎಲ್ಲಿ ಬರುತ್ತೆ ನಿಮ್ದು? ನೆಲಮಂಗಲ ಇಂದ ತ್ಯಾಮಗೊಂಡು ಅಂತ ಬರುತ್ತೆ, ದಬಸ್ಪೇಟೆ. ಓಕೆ. ನಾನು ಪ್ಲಾನ್, ನಮ್ಗೆ ಆ ಕಡೆಗೆ ಹೋಗೋದಿದೆ. ಯಾಕಂದ್ರೆ ಕಲಾವತಿ ಅವ್ರದ್ದು, ನಮ್ಮ ಕಲಾವತಿ ಅಲ್ಲ, ಲೀಲಾವತಿ ಅವ್ರದ್ದು ಇದು ನೋಡ್ಬೇಕು. ಅಲ್ಲಿ ಹೋಗೋದಿದೆ, ನಮ್ ಟೀಮ್ ಎಲ್ಲ ಬರ್ತಾ ಇದೀವಿ ನಾವು. ಹೌದ್ರಾ? ಆ ಟೀಮ್ ಬಂದಾಗ ನಾವು ಅಲ್ಲಿಂದ ಹಾಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ನಾವು ಕಾಂಟ್ಯಾಕ್ಟ್ ಮಾಡಿ, ಖಂಡಿತ ನಾವೊಂದು 4-5 ಜನ ಬರ್ತೀವಿ. ನಮ್ಗೇನ್ ನೀವೇನ್ ಬೇಡ, ನಾವು ಬಂದು ನಿಮ್ ತಾಯಿನ ಮಾತಾಡ್ಸ್ಕೊಂಡು ಹೋಗ್ತೀವಿ ಸರ್. ನಮಸ್ಕಾರ, ನಾನು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ. ಕನ್ನಡ ಅನ್ನೋದು ಏನನ್ನು ಉಳಿದಿದ್ರೆ ಅದು ನಿಮ್ಮಂತವ್ರು ಸರ್. ಅದೇನಿಲ್ಲ, ತುಂಬಾ ಜನ ಇದ್ದಾರೆ ಹೋರಾಟಗಾರರು. ಇವಾಗ ಪಾಟೀಲ್ ನಾಗರಾಜ್ ಇದ್ದಾರೆ, ಶೆಟ್ರ್ ಇದ್ದಾರೆ, ನಾರಾಯಣಗೌಡ್ರು ಇದ್ದಾರೆ, ತುಂಬಾ ಜನ ಇದ್ದಾರೆ. ನಾವ್ ಏನಂದ್ರೆ, ಅಣ್ಣವ್ರು ಏನ್ ಪಾತ್ರಗಳು ಮಾಡಿದ್ದಾರೆ ಅದಕ್ಕೆ ಜೀವ ತುಂಬಿ ನಟನೆ ಮಾಡಿ ಅದನ್ನ ಜನಗಳಿಗೆ ಒಳ್ಳೆ ಸಂದೇಶ ಕೊಡೋದನ್ನ ಬಿಟ್ರೆ ಬೇರೆ ಯಾವ್ದು ಇಲ್ಲ ಅಣ್ಣ. ಇನ್ನೊಂದು ಹೇಳ್ತೀನಿ, ಅವ್ರಿದಾರೆ ಇವ್ರಿದಾರಲ್ಲ, ಎಲ್ರಿಗೂ ಕನ್ನಡ ಒಂದೇ ತಾಯಿ, ಮುಗೀತು. ನಾವು ಅದನ್ನೇ ಪ್ರೇರಣೆ ತಗೊಂಡ್ರೆ ಮುಗಿದೋಯ್ತು. ಹೌದು, ತುಂಬಾ ಖುಷಿ ಆಗುತ್ತೆ ನಿಮ್ಮನ್ನ ನೋಡಿ, ಬಹಳ ಖುಷಿ ಆಯ್ತು. ಯಾರಿಗೂ ಫೋನೇ ಮಾಡಲ್ಲ, ಅಮ್ಮಂತ ನೆನ್ತ್ಕೊಂಡ್ರಲ್ಲ, ತುಂಬಾನೇ ಖುಷಿ ಆಯ್ತು. ಇಲ್ಲ, ನಾನ್ ನಿಮ್ ವಿಡಿಯೋ ನೋಡ್ತಿದ್ನಲ್ಲ, ನಿಮ್ ತಾಯಿಯವ್ರಿಗೆ ನೀವು ಕೆಲವೊಂದ್ಸಲ ತಿನ್ಸೋದು,
ನನ್ಗೆ ಅದು ನನ್ನ ಮೈಂಡಲ್ಲಿ ಇತ್ತು, ಅದು ನಾನು ಸತ್ಯ ಹೇಳಿದೀನಿ, ಅದು ಇಲ್ಲಿ ಇಟ್ಕೊಂಡಿದ್ದೆ. ಅದನ್ನ ನಿಮ್ಗೆ ಹೇಳ್ಲಿಕ್ಕೆ ಹೋಗ್ಲಿಲ್ಲ. ಬಟ್ ಈ ವಯಸ್ಸಲ್ಲಿ ನಿಮ್ಮ ತಾಯಿನ ನೋಡ್ತೀರಲ್ಲ, ಅದು ಗ್ರೇಟ್. ಅದು ಇವಾಗಿನ ಜನರೇಷನ್ ಅವರು ನೋಡಿ ಕಲ್ತ್ಕೋಬೇಕು. ಯಾಕಂದ್ರೆ ಅವ್ರು ಮದುವೆ ಮಾಡಿ ಅವ್ರಿಗೆ ಹೆಂಡತಿ ಬಂದ ತಕ್ಷಣ ತಾಯಿನ ಬಿಟ್ಬಿಡ್ತಾರೆ. ಎರಡನೇದಾಗಿ ಅವ್ರು ಹುಷಾರಿಲ್ಲದೆ ಮಲ್ಗ್ಬಿಟ್ರೆ ಕರ್ಕೊಂಡೋಗ್ಬಿಟ್ಟು ಅನಾಥಾಶ್ರಮನೋ ಇಲ್ಲ ರೈಲ್ವೆ ಸ್ಟೇಷನ್ ಬಿಡ್ತಾರೆ. ಇದು ಬಹಳ ದೊಡ್ಡ ತಪ್ಪು. ನಾನು ಎಷ್ಟೋ ಜನರನ್ನ ನೋಡಿದ್ದೀನಿ, ಬಹಳ ತಪ್ಪು. ತಾಯಿನ ಯಾವತ್ತೂ ನೋಡಿ, ತಾಯಿಗೆ ನೀವು ಮನಸ್ಸಲ್ಲಿ ಬೇಜಾರು ಮಾಡ್ಕೊಂಡ್ರೆ ನಿಮ್ಗೆ ಜನ್ಮದಲ್ಲಿ ಉದ್ಧಾರ ಆಗಲ್ಲ. ತಾಯಿ ಆಶೀರ್ವಾದ ಇದ್ರೆ 3 ಕೋಟಿ ದೇವತೆ ಆಶೀರ್ವಾದ ಇದ್ದಾಗೆ. ಇಷ್ಟು ದೇವರಿಗೆ ನಮಸ್ಕಾರ ಮಾಡ್ಬೇಡಿ, ಅಲ್ಲ ದೇವರಿಗೆ ನಮಸ್ಕಾರ ಮಾಡ್ಬೇಡಿ, ಬೆಳಗ್ಗೆ ನಿಮ್ ತಾಯಿಗೆ ನಮಸ್ಕಾರ ಮಾಡಿ, ದೇವ್ರಿಗಿಂತ ಮೇಲೆ ಅವರು. ಇಷ್ಟೆಲ್ಲ ಅವ್ರನ್ನ ನೋಡ್ಕೊಳೋದಕ್ಕೆ ನನಗ್ ಬಲಗೈ ಆಗಿರೋದು ದೇವ್ರು ಕೊಟ್ಟ ನನ್ನ ಪತ್ನಿ. ಹೌದೌದು, ನಾನು ಅಬ್ಸರ್ವ್ ಮಾಡಿ. ನಿಜ ಸರ್. ಇನ್ನೊಂದು ಜನ್ಮ ಅಂತ ಇದ್ರೆ ನಮ್ಮ ಅಮ್ಮಂಗ್ ಮಗನಾಗ್ ಹುಟ್ಟೋದ್ಬೇಕಲ್ಲ, ಅವಳಿಗೆ ಮಗನಾಗ್ ಹುಟ್ಟಬೇಕು ಅನ್ನೋ ಆಸೆ ಇದೆ. ಆಗತ್ತೆ ಬಿಡಿ ಸರ್, ದೇವ್ರು ಎಲ್ಲ ಒಳ್ಳೇದ್ ಮಾಡ್ತಾನೆ. ದೇವ್ರು ಒಳ್ಳೇದ್ ಮಾಡಿ ಆದಷ್ಟು ಬೇಗ ನಿಮ್ಮನ್ನ ಭೇಟಿ. ಎಲ್ಲಾ ಹೆಣ್ಮಕ್ಳಿಗಲ್ಲ, ಬೇಕಾದ್ರೆ ಜಾಸ್ತಿ ಹೊತ್ತಾಯ್ತು, ಕಟ್ ಮಾಡ್ತೀನಿ. ಬಟ್ ಇದೊಂದು ಸಂದೇಶ ಇರ್ಲಿ ಅಂತ ಸೆಕೆಂಡ್ ಮಾತಾಡ್ತೀನಿ. ಸತ್ಯ ನಿಮ್ಮ ಮಾತಿನಲ್ಲಿ ಸತ್ಯ ಇದೆ. ಲೈವ್ ಬಂದ ತಕ್ಷಣ ನಿಮ್ಮ ಹೆಸರು ನೋಡಿದ ತಕ್ಷಣ ನಾನು ಏನ್ ಕೇಳಿದ್ ನಿಮ್ಗೆ, ಫಸ್ಟ್ ನಿಮ್ಮ ತಾಯಿಯವ್ರು ಹೇಗಿದ್ದಾರೆ ಅಂತ ಕೇಳಿದೀನಿ ನಾನು. ಯಾಕಂದ್ರೆ ಅದು ನೋಡಿ ಕಾಣಿಸ್ತಿದಾರಾ? ಹೌದೌದು, ಸ್ವಲ್ಪ ಆ ಕಡೆ. ಇಲ್ಲ ಇರ್ಲಿ, ಒಳ್ಳೇದಾಗ್ಲಿ. ಊಟ ಎಲ್ಲ ಮಾಡ್ತಾರ? ಗಂಜಿ ಎಲ್ಲ ಮಾಡ್ತಾರೆ? ಊಟ ಎಲ್ಲ ಪ್ರತಿಯೊಂದು ಊಟ ಮಾಡಿ, ಗಂಜಿ ಅಲ್ಲ, ದೋಸೆ, ಚಪಾತಿ, ಮುದ್ದೆ, ಅನ್ನ, ಪ್ರತಿಯೊಂದು ಊಟ ಮಾಡ್ತಾರೆ. ತೊಂದ್ರೆ ಇಲ್ಲ, ಊಟಕ್ಕೆ ತೊಂದ್ರೆ ಇಲ್ಲ. ಅದೇ ಮತ್ತೊಂದು ಸ್ವಲ್ಪ ಸಮಸ್ಯೆ, ಲಿಫ್ಟಿಂಗ್. ಅದು ಏನ್ ಗೊತ್ತಾ ನಿಮ್ಗೆ, ಜೀರ್ಣಶಕ್ತಿ ಸೂಪರ್ ಆಗಿದೆ ಸರ್. ಹೌದಾ? ಪ್ರಮಾಣ ಜೀರ್ಣಶಕ್ತಿ ಮೇಲೆ ನನಗೆ ಅದೇ ಅನ್ಕೋತೀನಿ. ಈಗ ಅಮ್ಮ ಊಟ ಚೆನ್ನಾಗ್ ಮಾಡ್ತಾರೆ, ಜೀರ್ಣಶಕ್ತಿ ಸಖತ್ ಆಗ್ತಾ ಇದಿಲ್ಲ, ದೇವ್ರು ಕೊಟ್ಟಿರೋದು. ಅಂದ್ರೆ ಇನ್ನೊಂದು, ನಮ್ ಕಡೆ ಬರಗಾಲ ಇತ್ತಂತೆ. ಬರಗಾಲದಲ್ಲಿ ಬೇಜಾರಾಗ್ಬೇಡಿ, ಆ ಅಂಗನವಾಡಿಗೆ ಅಡಿಗೆ ಮಾಡಕ್ ಹೋಗೋರಂತೆ. ಈ ಕುಪ್ಪಸದಲ್ಲಿ ಉಪ್ಪಿಟ್ಟು ಮಾಡ್ಕೊಂಡ್ ಬಂದ್ಬಿಟ್ಟು ತಂದು ಬಡವರ್ಗೆ ಹಂಚೋರಂತೆ ಬರಗಾಲದಲ್ಲಿ. ಹೇಳ್ಕೋಬಾರ್ದು ನಮ್ ತಾಯಿ ಬಗ್ಗೆ ಸರ್. ಅದೆಲ್ಲ ಅದು ಏನ್ ಗೊತ್ತಾ, ತಾಯಿ ಕರುಳು. ಯಾಕಂದ್ರೆ ನಮ್ಮ ತಾಯಿಯವರು ಕೂಡ ತುಂಬಾ ಮಾಡಿದ್ದಾರೆ ಸರ್, ತುಂಬಾ ಮಾಡಿದ್ದಾರೆ, ಹೇಳ್ಕೊಳಕ್ ಆಗಲ್ಲ. ತುಂಬಾ ಮಾಡಿದ್ದಾರೆ ನಮಗೋಸ್ಕರ, ಮಕ್ಕಳಿಗೋಸ್ಕರ. ತಾಯಿ ಮಾತ್ರ ಮಕ್ಕಳಿಗೋಸ್ಕರ ಜೀವ ಕೊಡ್ತಾರೆ. ನನ್ಗದು ಗೊತ್ತಿರೋ ವಿಷಯ, ಸ್ವಂತ ನನ್ನ ಅನುಭವ ನಮ್ಮ ತಾಯಿಯಿಂದ ಆಗಿದೆ ನಮ್ಗೆ. ನಾವು 6 ಜನ ಮಕ್ಕಳು, ಒಬ್ಬಳು ಅಕ್ಕ, ನಮ್ಗೆ 5 ಜನ ಗಂಡ್ಮಕ್ಳು. ಸೊ ಒಬ್ಳು ಮ್ಯಾಂಗ್ಳೂರ್ ಯೂನಿವರ್ಸಿಟಿಲಿ ಇದ್ದಾರೆ, ಉಡುಪಿನಲ್ಲಿ ಇದ್ದಾರೆ, ಇನ್ನು 3 ಜನ ಬೆಂಗಳೂರಲ್ಲಿ ಇದ್ದೀವಿ. ನಮ್ಮ ಅಕ್ಕ ಬಂದು ನ್ಯಾಷನಲ್ ಕಾಲೇಜ್ ಲೈಬ್ರರಿಯಲ್ಲಿ ಇದ್ದಾರೆ. ಸೊ ನಮ್ಮಮ್ಮ ನಮ್ಗೆ ಎಲ್ರನ್ನೂ ಪ್ರೀತಿ ಮಾಡ್ತಾ ಇದ್ರು. ಯಾಕಂದ್ರೆ ನಮ್ಗೆ ಅವ್ರ ಕಷ್ಟ ಗೊತ್ತಿತ್ತು, ಅವ್ರ ಜೀವನ ಗೊತ್ತಿತ್ತು. ಬಟ್ ನಾವು ಒಂದ್ ಮಟ್ಟಕ್ಕಿದ್ದಾಗ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿದೀವಿ ಅನ್ನೋದು ನಮ್ಗೆ ಆಶೀರ್ವಾದ ದೇವರು ಇವತ್ತು ಮಾಡ್ತಾ ಇದ್ದಾರೆ. ಅಷ್ಟೇ ಸರ್. ದಯವಿಟ್ಟು ಪದೇ ರಿಕ್ವೆಸ್ಟ್ ನೀವೇ ಕೇಳ್ಕೊಬಿಡಿ, ತಾಯಿ ಇದನ್ನ ಯಾರು ಕಳ್ಗಾಣಿಸ್ಬೇಡಿ ಅಂತ ಹೇಳ್ಬಿಡಿ, ಅಷ್ಟೇ ಸಾಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಊಟ ಇನ್ನು ಆಯ್ತು. ಬಾಯ್, ಗುಡ್ ನೈಟ್. ಬಾಯ್ ಸರ್. ಬಾಯ್ ಅಮ್ಮ, ಬಾಯ್ ಮಾ, ಬಾಯ್ ಅಣಿಯ, ಟೇಕ್ ಕೇರ್. ಥ್ಯಾಂಕ್ಸ್ ಅಮ್ಮ. ನಮಸ್ತೆ. ನೋಡಿದ್ರ, ಅವರು ಒಂದು ಮಾತು ಹೇಳಿದ್ರು, ಮಂಜು ಚಿನ್ನೆ ಅವರು. ಸುಮಾರು ಒಂದು 3-4 ವರ್ಷದಿಂದ ನಮ್ಮ ಸ್ನೇಹಿತರು. ನೋಡಿ, ಯಾರಿಗೆ ಯಾವ ರೀತಿ ಸಂಬಂಧ ಬರುತ್ತೆ, ಎಲ್ಲಿಂದ ಬರುತ್ತೆ ಅಂತ ಹೇಳಕ್ ಆಗಲ್ವಂತ. ಹಾಗೇನೆ ಅದ್ ಯಾವ್ದೋ ಅವತ್ತೊಂದು ಫಂಕ್ಷನ್ ನನಗೆ ಸನ್ಮಾನ ಇಟ್ಕೊಂಡಿದ್ರು, ಕರೆದು ಸನ್ಮಾನ ಮಾಡಿ. ಅವಾಗ ಇನ್ನು ನಾವು 3-4 ವರ್ಷದ ಇದ್ದೇ ಇದು ನಡೆದಿರೋದು. ಬಟ್ ಅವ್ರ ವಿಡಿಯೋಗಳು ನಾನು ವಾಚ್ ಮಾಡ್ತಾ ಇದ್ದೆ. ಅವ್ರ ತಾಯಿನ ಅವ್ರು ಊಟ ಮಾಡಿಸೋದು, ಅವರು ಬಹಳ ತಾಯಿ ಸೇವೆ ಮಾಡಿದ್ದಾರೆ. ಅದಕ್ಕೆ ಕನ್ನಡದ ಕೊಂದ ನಾಗೇಶ್ ಅವರೇ ನಮಸ್ಕಾರ. ಅದಕ್ಕೆ ನಾನು ಹೇಳೋದು, ನಿಮ್ಮ ಮನೆಯಲ್ಲಿ ವಯಸ್ಸಾದವ್ರು ಇದ್ರೆ ನೆಗ್ಲೆಕ್ಟ್ ಮಾಡ್ತೀವಿ. 2 ಕಣ್ಣಿದ್ದಾಗೆ, ಒಂದು ತಾಯಿ, ಒಂದು ಹೆಂಡತಿ. 2 ಕಣ್ಣಲ್ಲಿ ಯಾವುದೇ ಒಂದು ಕಣ್ಣಿಗೆ ನೋವಾದ್ರೆ ಮನುಷ್ಯ ತಡ್ಕೊಳಕ್ ಆಗಲ್ಲ. ನಾನು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ತುಂಬಾ ಮಾತಾಡಿದೀನಿ. ಏನ್ ಮಾಡ್ತೀರಾ, ಈ ಮಂಗಳೂರವ್ರಿಗೆ ಮಾತು ಜಾಸ್ತಿ. ಯಾಕೆ ಗೊತ್ತಾ ನಿಮ್ಗೆ, ಈ ಮಂಗಳೂರು ಕಡೆಗೆ ಸಮುದ್ರ ಹತ್ರ ನಮ್ಗೆಲ್ಲ. ಸೊ ಆದ್ರಿಂದ ಆ ಮೀನ್ ಗಾಳಿ ಎಲ್ಲ, ಮೀನ್ ತಿನ್ನಲ್ಲ ನಾವು, ಆ ಮೀನ್ ಗಾಳಿ ಎಲ್ಲ ಬೀಸುತ್ತೆ ನಮ್ಗೆ. ಸೊ
ಆ ಬಾಯಿ ಚುರುಕು. ಮತ್ತೆ ಪರಶುರಾಮ ಸೃಷ್ಟಿ ನಮ್ದು, ಪರಶುರಾಮ ಸೃಷ್ಟಿ ಅಂತ ಹೇಳ್ತೀವಿ. ಪರಶುರಾಮ ಸೃಷ್ಟಿನಲ್ಲಿ ಎಲ್ರೂ ಚುರುಕಿ ಅಂತ ನೋಡಿ. ಉಪೇಂದ್ರ ಚುರುಕು, ಜ್ಞಾಪಕ ಇಟ್ಕೊಳ್ಳಿ. ಸುದೀಪ್ ಅವರು ಮಂಗಳೂರೇ, ಅವ್ರ ತಂದೆ ಕೂಡ ಅವರು ಚುರುಕು. ಆಮೇಲೆ ನಮ್ಮ ಲೀಲಾವತಿ ಅಮ್ಮನವರು ಮಂಗಳೂರವರು. ಎಷ್ಟು ಜನ ಬೇಕು ನಿಮ್ಗೆ, ಎಷ್ಟು ಜನ ಬೇಕು ಮಂಗಳೂರು ಕಡೆಯವರು. ಕಾಶಿನಾಥ್ ಮಂಗಳೂರು ಕಡೆಯವರು. ಎಷ್ಟೋ ಜನ ಇದ್ದಾರೆ ಫಿಲ್ಮ್ ಲ್ಯಾಂಡ್ ಅಲ್ಲಿ, ತುಂಬಾ ಜನ ಮಂಗಳೂರವ್ರು ಇದ್ದಾರೆ. ನಮ್ಮ ರಿಷಬ್ ಶೆಟ್ಟಿ ಕಾಂತಾರ ಅವ್ರು ಮಂಗಳೂರವ್ರು, ಅದು ನಮ್ಮೂರವ್ರು, ಕುಂದಾಪುರದವರು. ಉಪೇಂದ್ರ ಕೂಡ ನಮ್ಮೂರವ್ರೆ. ಒಂಥರ ಹೆಮ್ಮೆ ಆಗತ್ತೆ. ಅದೆಲ್ಲೋ ಒಂದು ಬ್ಲಡ್ ಅಲ್ಲಿ ನನಗೂ ಸ್ವಲ್ಪ ಬಂದಿರ್ಬೇಕು. ಅಣ್ಣವ್ರ ವಿಡಿಯೋಗಳು ಮಾಡಿದೀನಿ, ನೀವು ಆಶೀರ್ವಾದ ಮಾಡಿದೀರಾ. ಲೇಟ್ ಆಯ್ತು, ನಾನು ತುಂಬಾ ದೂರ ಹೋಗ್ಬೇಕು. ನಮಸ್ಕಾರ. ನಮ್ಮಿಂದ ಏನಾದ್ರೂ ತಪ್ಪಾದ್ರೆ ದಯವಿಟ್ಟು ಕ್ಷಮಿಸಿ, ಆಶೀರ್ವಾದ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಧನ್ಯವಾದ. ನಮಸ್ತೆ ನಮಸ್ತೆ, ಗುಡ್ ನೈಟ್. ಮತ್ತೆ ಬರೋ ಶನಿವಾರ ಸಿಗೋಣ ಸರ್. ನವೀನ್ ಅವರೇ, ಬರೋ ಶನಿವಾರ ಸಿಗೋಣ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಶನಿವಾರ ಸಿಗೋಣ. ನಮಸ್ತೆ ನಮಸ್ತೆ.